चन्द्रचूडमदनान्तकशूलपाणे स्थाणो गिरीश गिरिजेश महेश शम्भो भूतेश भीतभयसूदन मामनाथं संसारदुःखगहना जगदीश रक्षा। ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಕ್ಸಲ್ಸ್ ಅವರು ಹೋರಾಟ ಹಿಸ್ಟ್ರಿ ಎರ್ಲಿ ಪಾರ್ಟ್ ಆಫ್ 1990s ಶುರುವಾಗಿತ್ತು. ಇದು ಆರಂಭಕಾಲದಲ್ಲಿ ರಾಯಚೂರು ಆ ಥರ ನಮ್ಮ ಆಂಧ್ರ ಪ್ರದೇಶ ಬಾರ್ಡರ್ನಲ್ಲಿ ನಕ್ಸಲ್ಸ್ ಅಲ್ಲಿ ಹೋರಾಟ ಮಾಡಿಕೊಂಡಿದ್ದಾರೆ. ಆಮೇಲೆ ಲೇಟರ್ ಪಾರ್ಟ್ ಆಫ್ 1990s ಅವರೆಲ್ಲ ಸ್ವಲ್ಪ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ವೆಸ್ಟರ್ನ್ ಘಾಟ್ಸ್ ಕಡೆ ಶಿಫ್ಟ್ ಆಗಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಕಡೆಯಿಂದ ಎರಡು ಕೈಂಡ್ ಆಫ್ ಆಕ್ಷನ್ಸ್ ಇತ್ತು. ಫಸ್ಟ್ ಕೈಂಡು ಪೊಲೀಸ್ ಸ್ವಲ್ಪ ಭಾಳ ಸ್ಟ್ರೆಂಥನ್ ಮಾಡಿದ್ದಾರೆ, ಆಂಟಿ ನಕ್ಸಲ್ ಫೋರ್ಸಸ್ ಕ್ರಿಯೇಟ್ ಮಾಡಿ ಭಾಳ ಸ್ಟ್ರಾಂಗ್ ಆಗಿ ರಿಯಾಕ್ಷನ್ಸ್ ಇತ್ತು. ಅದೇ ಗೌರ್ಮೆಂಟ್ ಆಫ್ ಕರ್ನಾಟಕ ರಾಜ್ಯ ಅವರು ಇನ್ನೊಂದು ಕಡೆಯಲ್ಲಿ ಭಾಳ ಡೆವಲಪ್ಮೆಂಟಲ್ ವರ್ಕ್ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಕಡೆ ರೋಡ್ಸ್ ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ಹಾಸ್ಪಿಟಲ್ ಫೆಸಿಲಿಟೀಸ್ ಇರ್ಬೋದು. ನಾವು ಇವತ್ತು ಕೂಡ ವೆಸ್ಟರ್ನ್ ಘಾಟ್ಸ್ ಹೋಗಿ ನೋಡಿದ್ದೀನ. ಇಲ್ಲಿ ಕೂಡ ಇಂಡಿಯಾದಲ್ಲಿ ಅವರು ವೆಸ್ಟರ್ನ್ ಘಾಟ್ಸ್ ಆಲ್ಮೋಸ್ಟ್ ಮಹಾರಾಷ್ಟ್ರ ಅಲ್ಲೊಂದು ಕೇರಳ ಬೇರೆ ಬರ್ತದೆ, ಹೋಲ್ ಏರಿಯಾ. ಇಲ್ಲಿ ಕೂಡ ನಮ್ಮ ರಾಜ್ಯದಲ್ಲಿ ಆಗಿದ್ದ ಡೆವಲಪ್ಮೆಂಟ್ ನಾವೆಲ್ಲಿ ನೋಡಲಿಕ್ಕಿಲ್ಲ. ನಕ್ಸಲ್ಸ್ ಅವರು ಯಾಕೆ ಸರೆಂಡರ್ ಆಗಬೇಕು, ಯಾಕೆ ನಮ್ಮ ಒಳ್ಳೆಯ ದಾರಿಗೆ ಬರಬೇಕು? ಒಂದು ಪೊಲೀಸ್ ಆಫೀಸರ್ ಆಗಿ ನೀವು ನನ್ನ ಅನಿಸಿಕೆ ಏನು ನೀವು ಹೇಳಿದ್ದೀರನ್ನ, ತಾವೆಲ್ಲ ಮೈನ್ ಸ್ಟ್ರೀಮ್ ಬಂದು ತಮಗೆ ಏನೇನು ಬೇಡಿಕೆ ಇದೆ ತಾವು ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ನಲ್ಲಿ ತಾವು ಸರಿ ಮಾಡಿಕೊಳ್ಬೇಕು. ತಾವು ಈ ಥರ ಮಾಡುವಾಗ ಏನಾಗ್ತದೆ, ಇಂಡಿಯಾ ಒಂದು ಒಳ್ಳೆಯ ಪೊಸಿಷನ್ನಲ್ಲಿ ಇದೆ. 2020, 2030 ಒಳಗಡೆ ನಾವೊಂದು ಒಳ್ಳೆಯ ದೇಶವಾಗಿ ಬರಲಿಕ್ಕೆ ನಮಗೊಂದು ಒಳ್ಳೆಯ ಅವಕಾಶ ಇದೆ. ತಾವೆಲ್ಲ ಕೂಡ ಅಲ್ಲಿ ಜಾರ್ಖಂಡು, ಬಿಹಾರು, ಒರಿಸ್ಸಾ, ಆಮೇಲೆ ಕರ್ನಾಟಕ, ಆಂಧ್ರ ಪ್ರದೇಶ ಎಲ್ಲ ಕಡೆ ಇದ್ದರೆ ತಾವು ಮಾಡುವಾಗ ಏನಾಗ್ತದೆ, ನಮ್ಮ ದೇಶದ ಡೆವಲಪ್ಮೆಂಟ್ ಪ್ರಾಸೆಸ್ ಸ್ವಲ್ಪ ಯಾವುದೋ ಒಂದು ಕಡೆ ಅಡ್ಡ ಆಗ್ತಾ ಇದೆ. ಮೇನ್ ಸ್ಟ್ರೀಮ್ ಬಂದು ತಮಗೂ ಓನ್ ಪ್ರಾಸೆಸ್ ಇಲ್ಲಿ ಇದೆ. ಕೋರ್ಟ್ ಇದೆ, ದರ್ ಇಸ್ ಅ ಪೊಲೀಸ್ ಸಿಸ್ಟಮ್, ದರ್ ಇಸ್ ಎ ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್, ರಾಜ್ಯ ಸರ್ಕಾರ ಇದೆ, ನಿಮ್ಮ ಓನ್ ಎಲೆಕ್ಟೆಡ್ ಮೆಂಬರ್ಸ್ ಇದ್ದಾರೆ. ಅದು ಮೂಲಕ ತಮ್ಮ ಪ್ರಾಬ್ಲಮ್ಸ್ ಏನಿದೆ ತಾವು ತೀರ್ವು ಮಾಡಿಕೊಳ್ಬೇಕು. ಇದು ನನ್ನ ವಿನಂತಿ ಒಂದು ಪೊಲೀಸ್ ಆಫೀಸರ್ ಆಗಿ.
ಎದುರು ಹಾಕೊಳ್ಳೋ ನಾಯಿ ನರಿಗಳಿಗೆ ಇದೇ ಗತಿನೇ. ಬಂಡಯ್ಯಮ್ಮ ಲೇ ಕರ್ಣ, ಈ ಕುಡ್ಕ್ ನನ್ನ ಮಗನ್ನ ಫುಟ್ಬೋರ್ಡ್ನಲ್ಲಿ ನಿಲ್ಸ್ಬೇಡ, ಕೆಳಗೆ ಬೀಳ್ದು ಸತ್ತೋಗ್ತಾನೆ. ಇವತ್ತು ದುರ್ಯೋಧಲ್ಲ ಮತ್ತೆ ನಾನು ನಿನ್ ಕೈ ಮುಗಿತೀನಿ, ನಿನ್ ದುಶ್ಯಾಸನ ಒಳಕ್ ನಡಿ ಮಾರಯ್ಯ. ರೈಟ್ 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 ರೈಟ್. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ಓಯ್ ಶೆಟ್ರೆ, ಗಂಟೆ 6:50 ಲೈಟ್ ಹಾಕಿ ಮರ್ರೆ. ಹಾ, ಟಿಕೆಟ್ 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 ನಿಮ್ದು, ಟಿಕೆಟ್ ನಿಮ್ದು, ನಿಮ್ದು ಟಿಕೆಟ್ ಎಲ್ಲಿಗೆ? ಉಜಿರೆಗೆ ಟಿಕೆಟ್ ಎಷ್ಟು? ಉಜಿರೆಗೆ 650 ಕೊಡಿ. ನಿಮ್ಮ ಟಿಕೆಟ್ ಕೊಡಿ. ಕೆಳಗೆ ಇಳಿದಾಗ ತಗೊಳ್ಳಿ. ಓಕೆ, ಸ್ಟಾಪ್ ಬಂದಾಗ ಹೇಳಿ. ಟಿಕೆಟ್ ಟಿಕೆಟ್ ಓಯ್ ಟಿಕೆಟು. ಭುಜಂಗಣ, ನನ್ನ ಹತ್ರ ದುಡ್ಡಿಲ್ಲ ಆಯ್ತಾ? ಎಂಡ ನೆನ್ನೆದು, ಇವತ್ತಿಂದು, ನಾಳೆದು 3 ಸಾರಿ ನಾಳೆ ದುಡ್ಡು ಕೊಡ್ತಾನೆ ಆಯ್ತಾ? ನಾಳೆನಾ? 10 ವರ್ಷದಿಂದ ಬಂದಂಥ ಪದ್ಧತಿ ಇದು. ಧರ್ಮ ಹೊಟ್ಟಿಯ ಬಸ್ಸು, ಕರ್ಮ ಹೊಟ್ಟಿಯ ನಾನು. ಇಲ್ಲಿ ಬಂಟನು ಕ್ಷಮಿಸ್ಬೋದು, ಜುಮಾಜಿನೂ ಕ್ಷಮಿಸ್ಬೋದು, ಈ ಭುಜಂಗ ಮಾತ್ರ ಕ್ಷಮಿಸ್ಲಿಕ್ಕಿಲ್ಲ. ವಯಸ್ಸೆಟ್ರ ಗಾಡಿ ನಿಲ್ಸಿ ಮರ್ರ. ಏ ಕೆಳಗಿಳಿಯ. ಟಿಕೆಟ್ ರಹಿತ ಪ್ರಯಾಣ ಭುಜಂಗಣ್ಣನ ಕೆಂಗಣ್ಣಿಗೆ ಆಹ್ವಾನ. ಭುಜಂಗ ಅಲ್ಲ ಮರ್ರ, ದುರ್ಯೋಧನ. ಧಾರ ಇಲ್ಲಿ ನನ್ನ ಹತ್ರನೇ ಸೊಟ್ಟಿಗಿರ್ತು. ಇವು ಯಾರು ಮರೆಯ? ವೇಣುಗೋಪಾಲನ ಶೈಲಿಯಲ್ಲಿ ಮಲ್ಕೊಂಡಿದ್ದಾನೆ. ಇವನ ವೇಷಭೂಷಣ ನೋಡಿದರೆ ಇವನು ನಮ್ಮ ಪ್ರಾಂತ್ಯದವನಂತೂ ಅಲ್ಲವೇ ಅಲ್ಲ. ಹಲೋ ಮಿಸ್ಟರ್, ಹಲೋ. ಏನು ಟಿಕೆಟ್? ಟಿಕೆಟ್ ಬೇರೆ ತಗೋಬೇಕಾ? ಹೌದು ಸ್ವಾಮಿ, ತೆಗೆದುಕೊಳ್ಳಲೇಬೇಕು. ಇದು ಧರ್ಮ ದರ್ಶನದ ಬಸ್ ಅಲ್ಲ. ಅಂಕಲ್, ಟಿಕೆಟ್ ಇಲ್ಲಿ. ಧನ್ಯನಾದೆ, ತಾವು ನನಗೆ ಅಂಕಲ್ ಅಂದಿದ್ದೆ. ಹೇಳಿ ಆಂಟಿ. ಆಂಟಿನ ಶಟಪ್. ಉಜ್ರೆಗೆ 4 ಟಿಕೆಟ್ ಕೊಡಿ. 4? ನಾವು 3 ಜನ, ಅವರೊಬ್ರು. ಅವರು 1+2 ಆಂಟಿ. ನಾನ್ಸೆನ್ಸ್. ಈ ಕಾಮಿಡಿ ಎಲ್ಲ ಸಾಕು. ಏನಕ್ಕೆ ಅವರು 1+2? 3 ಸೀಟಿನ ಮೇಲೆ ವೇಣುಗೋಪಾಲನ್ ಥರ ಉದ್ದಿಗೆ ಚಾಚ್ಕೊಂಡು ಮಲಗಿದ್ದಾರೆ, ಅದಕ್ಕೆ. ಆಯ್ತು, 6 ಕೊಡಿ. ಎಷ್ಟಾಗುತ್ತೆ? ಹಂಗೆ ಬಂದಿದ್ದಾರಿಗೆ 130 ಗುಣಿಲೆ 6, 780 ಕೊಡಿ. ₹20 ಕೆಳಗಡೆ ಇಳಿಬೇಕಾದ್ರೆ ತಗೊಳ್ಳಿ. ಆಂಟಿ ಚೇಂಜ್ ಮರಿಬೇಡಿ. Guys, stop it, yeah. Enough is enough. ಎಲ್ಲ ಗೌರವೇಶ್ವರ ಹುಡುಗಿರ್ ಮುಖ ನೋಡ್ದಟ್ಗೆ ಜೊಲ್ ಸುರಿಸ್ತಾನೆ. ಎಂಟ ಶಾವ ನಿಂದು. ಟಿಕೆಟ್ ಆಯ್ತಾ? ಬಡ ಇಲ್ಲಿ. ಹತ್ತು ನಿಮಿಷ ಟೈಮ್ ಇದೆ. ಊಟ ಮಾಡ್ಕೊಳ್ಳೋರು ಊಟ ಮಾಡ್ಕೊಳ್ಬೋದು. ಬೇಗ ಬೇಗ.
ಟೀ ಕುಡ್ಕೊಂಬರೋಣವಾ? ಹಾಂ ಆಯಿತು, ಕುಡಿಯೋಣ. ಲಗೇಜ್ ಎತ್ಕೋಬೇಕಾ? ಥ್ಯಾಂಕ್ಸ್. ಇಟ್ಸ್ ಓಕೆ. ರೆಡಿ? ತಿನ್ನೋಣ. ಬನ್ನಿ ಬನ್ನಿ, ಬೇಗ ಬನ್ನಿ. ಹತ್ತಿ ಹತ್ತಿ. ರೈಟ್ ರೈಟ್. ನನ್ನ ಕೊನೆ ಉಸಿರಿನವರೆಗೂ ನನ್ನ ಕರ್ತವ್ಯ ಮಾಡೇ ಮಾಡ್ತೀನಿ. ಓಹ್, ನೀ ಬದುಕಿದ್ರೆ ತಾನೇ ಕರ್ತವ್ಯ ಮಾಡೋದು. ಈ ಸೊಕ್ಕಿನ ಕಟ್ಟಿ ನಾನು ಹೇಳ್ದಾಗ ಕೇಳು. ಅನ್ಯಾಯ ಕೊನೆ ಅವಕಾಶ ಕಳ್ಕೋಬೇಡ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಿನಗೆ. ನೀನು ಅನ್ಯಾಯವಾಗಿ ಕೊನೆ ಅವಕಾಶ ಗೋಲ್ಡನ್. ಟೆಂಕಣ್ ಕಟ್ಟೆ ಬಂತು, ಇಳಿಯ ಮರೆಯ. ಇನ್ನ ಎಷ್ಟು ದೂರ ಉಜಿರೆಗೆ? ಇಲ್ಲೇ ಬಂತಲ್ಲ. ಬಂತಾ? ಗೋಲ್ಡನ್. ಲಾಸ್ಟ್ ಸ್ಟಾಪ್ ಉಜಿರೆ. ಇಳಿರಿ ಇಳಿರಿ. ಕರ್ಣ, ಮೇಲ್ಗಡೆ ಲಗೇಜ್ ಎಲ್ಲ ಇಳಿಸ ಮರೆಯ. ಯಾರ್ಯಾರಿಗೆ ಚಿಲ್ಲರೆ ಕೊಡ್ಬೇಕಿತ್ತು ಬನ್ನಿ ಮರ್ರ. ಟಿಕೆಟ್ ಕೊಡಿ. ಚೇಂಜ್ ಕೊಡ್ಬೇಕು ನೋಡಿ, 20 ರೂಪಾಯಿ. ಉಪ್ಪಿನಂಗಡಿಗೆ ಹೋಗೋಕೆ ಯಾವ್ದಾದ್ರು ಬಸ್ ಇದೆಯಾ ಇವಾಗ? ಉಪ್ಪಿನ ಅಂಗಡಿಗೆ ಲಾಸ್ಟ್ ಬಸ್ಸು 9 ಗಂಟೆಗೆ. ಇನ್ನೇನಿದ್ರು ಬೆಳಗಿನ ಜಾವ 5 ಗಂಟೆಗೆ ಸೈ. ಸರಿ, ನಾವೀಗ ಅಲ್ಲಿಗೆ ಹೋಗಲೇಬೇಕು ಅಂದರೆ ಬೇರೆ ಯಾವ್ದಾದ್ರು ವೆಹಿಕಲ್ ಸಿಗುತ್ತಾ? ಈಗ ನಿಮ್ಗಿರೋದು ಒಂದೇ ಒಂದು ದಾರಿ ಅಂದರೆ ನೀವು ಹೈವೇ ಹತ್ರ ಹೋಗಬೇಕು. ಅಲ್ಲಿ ನಿಮಗೆ ಲಾರಿನೋ ಬಸ್ಸೋ ಸಿಗ್ತದೆ, ನಿಲ್ಲಿಸ್ಕೊಂಡು ಹೋಗ್ಬೋದು. ಇಲ್ಲ ನೀವು ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಹೋಗ್ಬೋದು. ಅದಿರಲಿ, ಇಲ್ಲಿ ತಿನ್ನೋದಕ್ಕೆ ಒಳ್ಳೆ ಊಟ ಏನಾದರೂ ಸಿಗುತ್ತಾ? ಇಷ್ಟೊತ್ತಲ್ಲಿ ಎಲ್ಲ ಬಂದು ಹೈವೇ ಹತ್ರ ಹೋಗಿ ಮರ್ರ. ಅಲ್ಲಿ ಸಾಲು ಸಾಲು ಪೆಟ್ಟಿ ಅಂಗಡಿಗಳು ಇದ್ದಾವೆ. ಸಂತೋಷ. ಹೋಯ್. ಮತ್ತೆ ಅಲ್ಲಿ ಒಬ್ಬ ಮೊಟ್ಟೆ ತಳೆಯವನು ಇರ್ತಾನೆ. ಅವನ ಲಾಯ್ಕ್ ಎಗ್ ರೈಸ್ ಮಾಡ್ತಾನೆ ಮರ್ರೆ. ಅವನ ಟೇಸ್ಟ್ ಜಬರ್ದಸ್ತ್ ಮರ್ರೆ. ಥ್ಯಾಂಕ್ ಯು. ಈ ಮೊಟ್ಟೆ ತಲೆವನು ಎಲ್ಲಿದ್ದಾನಪ್ಪ? ಅಲ್ಲಿ 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 ರೌಂಡ್ ತಲೆ ಶೈನ್ ಆಗ್ತದೆ ನೋಡಿ. ಎಸ್, ಕಂಡಕ್ಟರ್ ಯಾರೋ ತುಂಬ ಒಳ್ಳೆಯವನು. ಬನ್ನಿ ಹೋಗೋಣ. ಹಲೋ, ಎಗ್ ರೈಸ್ ಇದೆಯಾ? ಅಯ್ಯ, ಅದನ್ನು ಬಿಟ್ರೆ ಬೇರೆ ಎಂತ ಸಿಗುದಲ್ಲ ಇಲ್ಲಿ. ಓ, ಸರಿ, ಅದನ್ನೇ 4 ಪ್ಲೇಟ್ ಕೊಡಿ. ಹಾಂ, ಆಯ್ತಾಯ್ತು. ಇವ್ರ ಹತ್ರ ಕೇಳು, ಉಪ್ಪಿನಂಗಡಿಗೆ ಯಾವ್ದಾದ್ರು ಬಸ್ ಬರುತ್ತಾ ಅಂತ. ಏನ್ರೆ, ಉಪ್ಪಿನಂಗಡಿಗೆ ಹೋಗೋದಕ್ಕೆ ಇಲ್ಲೇನಾದ್ರೂ ಬಸ್ ಬರುತ್ತಾ? ಉಪ್ಪಿನಂಗಡಿ ಇಷ್ಟೊತ್ನಲ್ಲ? ಅಯ್ಯೋ ಮರರೆ, ಗಂಟೆ 10 ಮುಕ್ಕಾಲಾಯ್ತಲ್ಲ. ನಮ್ಮ ಲೋಕಲ್ ಬಸ್ನವರೆಲ್ಲ ಊಟ ಮಾಡಿ ಮಲಗಿದ್ರ ಅಂತ. ನೀವೊಂದು ಕೆಲಸ ಮಾಡಿ, ಇಲ್ಲಿ ಹೈವೇಯಲ್ಲಿ ವೆಯ್ಟ್ ಮಾಡಿ.
ಈ ಲಾರಿ ಬಸ್ಸು ಎಂತಾದ್ರೂ ಬಂದ್ರೆ ಅಡ್ಡ ಹಾಕಿ, ಅವ್ರು ನಿಲ್ಸಿದ್ರೆ ಹತ್ಕೊಂಡು ಹೋಗಿ, ಇಲ್ಲದಿದ್ರೆ ಬಾಡಿಗೆ ಕಾರು ಮಾಡಿಕೊಂಡು ಹೋಗಬೇಕು. ಮತ್ತೆಂತ ವ್ಯವಸ್ಥೆ ಇಲ್ಲ ನಿಮಗೆ. ಬಾಡಿಗೆ ಕಾರೇ ಬೆಟರ್ ಅನ್ಸುತ್ತೆ. ಈರುಳ್ಳಿ ಹೆಚ್ಚಾಯ್ತಾ? ನಮ್ಮ ಬೆಂಗಳೂರಲ್ಲಿ ಈ ಎಗ್ ರೈಸ್ ಸಿಕ್ಕಿದ್ರೆ ಜನ ಕ್ಯೂ ನಿಂತ್ಕೊಂಡು ತಿಂತಾರೆ. ನೀವು ಬೆಂಗಳೂರಿನವರಾ? ಹೌದು. ದುಡ್ಡು ಕೊಟ್ಬಿಡು. ತಗೊಳ್ಳಿ. ಎಷ್ಟಾಯ್ತು? ಕರೆಕ್ಟ್ ಆಯ್ತು. ಎಲ್ಲಿ, ಯಾವ ಊರಿಗೆ ಹೋಗ್ಬೇಕು? ಉಪ್ಪಿನಂಗಡಿ. ಎಷ್ಟು ಸೀಟ್ ಇದ್ದೀರಾ? 4. ಒಂದು ಸೀಟ್ಗೆ 250 ಆಗ್ತದೆ. ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಉಪ್ಪಿನಂಗಡಿಗೆ? 40 ಮೈಲಿ ಆಗ್ತದೆ. ಏನು 40 ಮೈಲಿಗೆ 250 ರೂಪಾಯಿ? ಕಡಿಮೆ ಇಲ್ವಾ? ಇವತ್ತಲ್ಲಿ ನೀವು 500 ರೂಪಾಯಿ ಕೊಡ್ತೀನಿ ಅಂದ್ರೆ ಯಾರು ಬರ್ಲಿಕ್ಕಿಲ್ಲ. ನನಗೆ ಅಲ್ಲಿ ಇನ್ನೊಂದು ಪಿಕಪ್ ಉಂಟು, ಅದಕ್ಕಾಗಿ 250 ಕೇಳಿದ್ದು. ಏ ಪರವಾಗಿಲ್ಲ, ವಿ ವಿಲ್ ಗೋ. ಮೇಡಮ್ ಹೇಳಿದ್ಮೇಲೆ ಮುಗೀತು. ನಡಿ ಹೋಗೋಣ. ಬನ್ನಿ ಹೊರಡುವ. ಲಗೇಜ್ ಕೊಡಿ, ಟಿಕ್ಕಿಲ್ ಇಡುವ. ಪರವಾಗಿಲ್ಲ, ನಾವೇ ಇಟ್ಕೊಳ್ತೀವಿ. ಆಯ್ತು, ಅಡ್ಡಿಲ್ಲ. ಯಾವ ನಿಮ್ದು? ಎಂತಕ್ಕೆ ಉಪ್ಪಿನಂಗಡಿಗೆ ಬಂದಿದ್ದು? ನಿಮ್ಮ ಹೆಸರೆಂತ? ನಾವು ಬೆಂಗಳೂರಿಂದ ಬಂದಿರೋದು. ಉಪ್ಪಿನಂಗಡಿ ಪಕ್ಕ ಧವಳಗಿರಿ ಅಂತ ಒಂದು ಟ್ರಕ್ಕಿಂಗ್ ಪಾಯಿಂಟ್ ಇದೆಯಂತೆ, ಅಲ್ಲಿಗೆ ಟ್ರಕ್ಕಿಂಗ್ ಬಂದಿದ್ದು. ನನ್ನ ಹೆಸರು ನೀರಬ್, ಇವರು ಅನೂಪ್, ಇವರು ಶಾಂತಿ. ಅವ್ರ ಹೆಸರು ಗೊತ್ತಾಯ್ತು ಬಿಡಿ. ಅವರು ಕ್ರಾಂತಿ, ಇವರು ಶಾಂತಿ. ನೀವು ನೀರುಪು, ಅವರು ಅನೂಪು. ನೀವು ರಂಗಿತರಂಗ, ಅವರು ಶಾಂತಿ ಕ್ರಾಂತಿ. ಅವರು ಕ್ರಾಂತಿ ಅಲ್ಲ, ರಚನಾ. ಏನ್ ಸಿನಿಮಾ ಹುಚ್ಚು ತುಂಬಾ ಇರೋಂಗಿದೆ. ಏನ್ ನಿನ್ನ ಹೆಸರು? ನನ್ನ ಹೆಸರು ಕಮಲೇಶ ಅಂತ. ಎಲ್ರು ನನ್ನ ಕಮಲು ಅಂತ ಕರೀತಾರೆ. ಅದ್ ಸರಿ, ಈ ಟ್ರೆಕ್ಕಿಂಗ್ ಅಂದ್ರಲ್ಲ, ಹಂಗಂದ್ರೆ ಎಂತ? ಹೌದು, ಟ್ರೆಕ್ಕಿಂಗ್ ಕನ್ನಡದಲ್ಲಿ ಏನಂತಾರೆ? ಚಾರಣ. ಏನೋ ಚಾರಣನ? ಹೌದು. ಅದೇನ್ ಚಾರಣನೋ ನಮ್ಗೆ ಅರ್ಥ ಆಗ್ಲಿಲ್ಲ ಬಿಡಿ. ಚಾರಣವೋ ಮಾರಣವೋ, ನಿಮ್ಮನ್ನ ಉಪ್ಪಿನಂಗಡಿಗೆ ಬಿಡಬೇಕು, ಬಿಟ್ಟು ನನಗೆ ಅಲ್ಲಿ ಇನ್ನೊಂದು ಪಿಕಪ್ ಉಂಟು. ಅಲ್ಲ, ನೀವ್ಯಾರಾದ್ರೂ ಟೀ ಕುಡಿತೀರಾ? ಚಂದ ಮಾಡ್ತಾನೆ ಚಾಯ್. ಈಗ ತಾನೇ ಮಾಚೆ ನಿಗ್ರಹಿಸ್ತಿದ್ವಿ, ಬೇಡ. ಆಯ್ತು ಬಿಡಿ. ಬತ್ತಿ ಏನಾದರೂ ಅಭ್ಯಾಸ ಉಂಟಾ? ಏನು? ವಾಟ್ಸ್ ಹಿ ಸೇಯಿಂಗ್? ಏನಿಲ್ಲಮ್ಮ, ಬತ್ತಿ ಅಂದರೆ ಸಿಗರೇಟು ಅಂತ. ನಮ್ಗೆ ಯಾರಿಗೂ ಅಭ್ಯಾಸ ಇಲ್ಲಪ್ಪ. ನಿಜ? ನೀವು ಬೆಂಗಳೂರಿನವ್ರಾ? ಯಾಕೆ? ತುಂಬ ಒಳ್ಳೆ ಮಂದಿ ಇದ್ದೀರಾ, ಡೌಟ್ ಆಯ್ತು ಅದಕ್ಕೆ. ಅಣ್ಣ, ನೀವು ಹೀರೋನಾ ಇಲ್ಲ ಡೈರೆಕ್ಟ್ರಾ? ಎರಡೂ ಅಲ್ಲ. ಯಾಕೆ? ಅಲ್ಲ ಅಣ್ಣ, ನೀವು ಅನೂಪ ಇಲ್ಲ ನಿರೂಪ ಅಂತ ಕೇಳಿದ್ದು. ಕನ್ಫ್ಯೂಸ್ ಆಯ್ತು ಮಾರ್ರೆ. ನಿರೂಪ್. ತಮಾಷೆ ಮಾಡಿದೆ ಅಷ್ಟೇ. ನಿರೂಪಣ, ಒಂಚೂರು ಕಿಲೋಮೀಟರ್ ರೀಡಿಂಗ್ ನೋಡ್ಬಿಟ್ಟು ಹೇಳಿ, ಯಜಮಾನ್ರಿಗೆ ಲೆಕ್ಕ ಕೊಡಬೇಕು. 854. ಹಾಯ್. ಎಂತ? ಅಣ್ಣ, ಒಂದ್ ಟೀ ಒಂದ್ ಬನ್ ಕೊರ್ಲೆ. ಕೊಟ್ಟೆ. ಬಲ್ಲೆ. ಇಲ್ಲಿಂದ ಎಷ್ಟು ದೂರ ಉಪ್ಪಿನಂಗಡಿಗೆ? ಇನ್ನೊಂದು 28 ಮೈಲಿ ಇದೆ. ಇನ್ನೂ ಎಷ್ಟೊತ್ತಾಗತ್ತೆ ಹಾಗಾದ್ರೆ ನಮ್ಮನ್ನಲ್ಲಿ ಕರ್ಕೊಂಡು ಹೋಗೋದಕ್ಕೆ? ಒಂದು 40ರಿಂದ 50 ನಿಮಿಷ ಆಗ್ತದೆ ಮಾರ್ರೆ. ಮತ್ತೆಲ್ಲೂ ಟೀ ಕಾಫಿಗೆ ನಿಲ್ಸಲ್ಲ ತಾನೆ? ಇಲ್ಲ ಅಣ್ಣ. ಯಾಕೆ, ಅರ್ಜೆಂಟ್ ಇತ್ತಾ? ಫಾಸ್ಟ್ ಹೋಗ್ಬೇಕಂತಿದ್ರೆ ಹೇಳಿ, ಎಕ್ಸ್ಪ್ರೆಸ್ ಟ್ರೈನ್ ತರ ಹೋಗುವ. ಎಕ್ಸ್ಪ್ರೆಸ್ ಎಲ್ಲ ಏನು ಬೇಡಪ್ಪ,
ಆರಾಮಾಗಿ ಕರ್ಕೊಂಡು ಹೋಗು. ಡೀಸೆಲ್ ಹಾಕ್ಸಿ ಹೊರಡೋದಷ್ಟೇ, ಇನ್ನೆಲ್ಲೂ ಸ್ಟಾಪ್ ಇಲ್ಲ. ಆಯ್ತಾ? ಆಯ್ತು ನೋಡಿ. ₹500 ಅಡ್ವಾನ್ಸ್ ತರ ಕೊಡ್ತೀರಾ? ಕ್ಯಾಶಿಯರ್ 500 ಪ್ಲೀಸ್. ಥ್ಯಾಂಕ್ ಯು. ತಗೊಳಪ್ಪ. ಎಷ್ಟಕ್ಕೆ? 500 ಕೊಡಿ ಮರಾಯ. ಆತು. ಎಲ್ಲಿಯ ಬಾಡಿಗೆ? ಉಪ್ಪಿನಂಗಡಿಗೆ. ಬೆಂಗಳೂರು ಮಂದಿ ಚಾರಣಕ್ಕೆ ಹೊಂಟಿದ್ದಾರಂತೆ. ಎಂತದ ಅದು ಚಾರಣ? ಅದೆಂತದ ನನಗೂ ಗೊತ್ತಿಲ್ಲ ಮಾರ್ರೆ. ಇವ್ರೆ, ನಮ್ ಗಾಡಿ ಸ್ವಲ್ಪ ಪಂಚರ್ ಆಗಿದೆ. ನಿಮ್ ಗಾಡಿ ಜಾಕ್ ಕೊಟ್ರೆ ನಮ್ ಗಾಡಿ ಸ್ವಲ್ಪ ಸ್ಟೆಪ್ನಿ ಚೇಂಜ್ ಮಾಡ್ಕೊಡ್ತೀನಿ. ಇಲ್ಲ, ಗಿರಾಕಿಗೆ ಅರ್ಜೆಂಟ್ ಡ್ರಾಪ್ ಉಂಟು. ನನಗೆ ಅಲ್ಲಿ ಇನ್ನೊಂದು ಬಾಡಿಗೆ ಬೇರೆ ಉಂಟು ಮಾರ್ರೆ. ಅಲ್ಲ ಸರ್, ಅದು ಹೇ, ಮತ್ತೆ ಸಿಗುವ. ಬರ್ತೇನೆ, ಆಯ್ತಾ? ಆತು. ಅಲ್ಲ ರೀ ಪಾಪ, 10 ನಿಮಿಷ ಜಾಕ್ ರಾಡ್ ಕೊಟ್ಟಿದ್ರೆ ಏನ್ರಿ ಆಗ್ತಿತ್ತು ಕಮಲೇಶ್? ಶಾಂತಿ ಶಾಂತಿ, ಅವಾಗ್ಲೇ ಟೀ ಕುಡಿಯಕ್ಕೆ ಇಳಿದಿದ್ದಕ್ಕೆ ಇನ್ನ ಎಷ್ಟೊತ್ತು ಅಂತಂದ್ರಿ. ಇವಾಗ ನೋಡಿದ್ರೆ 10 ನಿಮಿಷ ಜಾಕ್ ರಾಡ್ ಕೊಡಕ್ ಆಗುದಿಲ್ವಾ ಅಂತೀರಾ? ಗಾಡಿಯಲ್ಲಿ ಜಾಕ್ ರಾಡ್ ಇಟ್ಕೊಳ್ದವ ಒಬ್ಬ ಡ್ರೈವರ. ಅವನ ಹಣೆ ಬರ, ನಾನೆಂತ ಮಾಡ್ಲಿ? ನನಗೆ ಅಲ್ಲಿ ಇನ್ನೊಂದು ಬಾಡಿಗೆ ಉಂಟು. ಟೈಮಿಗೆ ಸರಿಗೆ ಹೋಗ್ಲಿಲ್ಲ ಅಂದ್ರೆ ಯಜಮಾನ್ರು ಸಮ್ಮ ಬೈತಾರೆ. ಇದು ನಿಮ್ ಸ್ವಂತ ಗಾಡಿ ಅಲ್ವಾ? ಅವಾಗ್ಲೇ ಕೇಳಿದ್ನಲ್ಲ ಯಜಮಾನ್ರಿಗೆ ರೀಡಿಂಗ್ ಕೊಡ್ಲಿಕ್ಕೆ ಅಂತ. ನಾನೇ ಓನರ್ ಆಗಿದ್ದಿದ್ರೆ ನನಗೆಂತ ಮಾಡ್ಲಿಕ್ಕೆ ರೀಡಿಂಗು? ನಿಂದು ಯಾವ ಊರು ಕಮಲೇಶ್? ನಮ್ದು ಹಿತ್ಲಳ್ಳಿ. ಇಲ್ಲಿಂದ 30 ಮೈಲಿ ಆಗ್ತದೆ. ಉಪ್ಪಿನಂಗಡಿಗೆ ಇನ್ನು ಎಷ್ಟು ಮೈಲಿ ಇಲ್ಲಿಂದ? ಇಲ್ಲಿಂದ ಒಂದು 13 ಮೈಲಿ ಆಗ್ತದೆ. ಎಷ್ಟೊತ್ತಾಗ್ಬೋದು ಹೋಗೋದಕ್ಕೆ? ಶಾಂತಿ ಶಾಂತಿ, ಇನ್ನೊಂದು 20 ನಿಮಿಷ ಆಗ್ತದೆ. ಕ್ರಾಂತಿಯವರಲ್ಲಿರುವ ಶಾಂತಿ ಶಾಂತಿಯವರಲ್ಲಿಲ್ಲ ಏಕೆ ನಿರೂಪಣ? ನೀವುಗಳ ಗಾಡಿ ಹತ್ತದಾಗಿಂದ ನೋಡ್ತಾ ಇದ್ದೀನಿ. ಅನೂಪಣ್ಣಿಗೆ ಮಾತ್ರ ಮೆಸೇಜ್ ಬರ್ತಾ ಇದೆ. ನಿಮ್ಗೆ ಯಾರು ಮೆಸೇಜ್ ಮಾಡೋರಿಲ್ವಾ ಅಥವಾ ನಿಮ್ಗಳ ಹತ್ರ ಮೊಬೈಲೇ ಇಲ್ವಾ? ಇಷ್ಟೊತ್ತಲ್ಲಿ ನಮಗ್ ಮೆಸೇಜ್ ಮಾಡೋರು ಯಾರಿಲ್ಲ ಬಿಡಪ್ಪ. ಅನೂಪಣ್ಣ, ಒಂದ್ ಮಾತು ಹೇಳ. ಒಂದಲ್ಲ 2 ಹೇಳು. ಇದೇ ಕೊನೆ ಮೆಸೇಜ್ ಅನ್ಕೊಳ್ಳಿ ನಿಮ್ಗೆ. ಅಂದ್ರೆ ವಾಟ್? ಯಾಕಪ್ಪ? ಗಾಬರಿ ಪಡಬೇಡಿ. ಇಲ್ಲಿಂದ ಉಪ್ಪಿನಂಗಡಿಗೆ 12 ಮೈಲಿ ಆಗ್ತದೆ. ಇಲ್ಲಿಂದ ಯಾವ ಮೊಬೈಲ್ ನೆಟ್ವರ್ಕು ಸಿಗೋದಿಲ್ಲ. ನೆಟ್ವರ್ಕ್ ಸಿಗ್ಲಿಲ್ಲ ಅಂದ್ರೆ ಮೆಸೇಜ್ ಎಲ್ಲಿಂದ ಬರ್ತದೆ ಹೇಳಿ? ಓ, ಹೀಗ ಕತೆ. ಏನಪ್ಪ ಅದು ನಿನ್ ಕೊನೆ ಮೆಸೇಜು? ಇಂಡಿಯನ್ ಹಾಕಿ ಟೀಮಲ್ಲಿ ನಮ್ಮ 4 ಜನ ಕನ್ನಡಿಗರಿಗೆ ಆಡಕ್ ಚಾನ್ಸ್ ಸಿಕ್ಕಿದೆಯಂತೆ. ಯಾಕೇನಾಯ್ತು? ಯಾಕೆ ನಗ್ತಾ ಇದೆಯಾ? ಒಟ್ಟನು ಅದ್ರಲ್ಲೇನಪ್ಪ ಇದೆ ಅಂಥದ್ದು ನಗೋದು? ನಿಮ್ಗೆ ಇಂಥ ಮೆಸೇಜ್ ಎಲ್ಲ ಬರ್ತಾ ಮಾರ್ರೆ. ನಮಗೆ ಬರೋ ಮೆಸೇಜ್ ಎಂತ ಅಂದ್ರೆ, ಯಾವ ಸಿನಿಮಾದಲ್ಲಿ ಎಷ್ಟು ಹಾಡುಂಟು, ಯಾವ ಹೀರೋಯಿನ್ ಉಂಟು, ಕ್ಯಾಬ್ರೆ ಉಂಟಾ ಇಲ್ವಾ, ಹೀರೋಯಿನ್ನು ನಡು ತೋರಿಸ್ತಾಳ ಇಲ್ಲ ಮತ್ತೊಂದು ತೋರಿಸ್ತಾಳ. ಇಂಥ ಸಾವು ಮೆಸೇಜ್ಗಳೇ ಮಾರ್ರೆ ನಮಗೆ ಬರುವಂಥದ್ದು. ನಿಮ್ಮ ಮೆಸೇಜ್ ಕೇಳಿ ಎಲ್ಲ ಕಡೆಯಿಂದ ನಗು ಬಂದಿತ್ತು. ಹೌದು, ಇಲ್ಲೇನ್ ಮೊಬೈಲ್ ನೆಟ್ವರ್ಕ್ ಸಿಗಲ್ವಾ? ಫಾರೆಸ್ಟ್ ಏರಿಯಾನಾ? ಹೌದು, ಅಕ್ಕಪಕ್ಕ ದಟ್ಟ ಅರಣ್ಯ. ಇಲ್ಲೆಲ್ಲೂ ನೆಟ್ವರ್ಕ್ ಸಿಗಲ್ಲ. ಸೂರ್ಯ ಮುಳುಗಿದ ಮೇಲೆ ಯಾರು ಇಲ್ಲಿ ಓಡಾಡೋದೂ ಇಲ್ಲ. ಕೆಟ್ಟ ಪ್ರಾಣಿಗಳು, ಡಕಾಯಿತರು, ನಕ್ಸಲೈಟ್ಗಳ ಹಾವಳಿ ಜಾಸ್ತಿ. ಇಲ್ಲಿ ಈ 12 ಮೈಲಿಲಿ ಗಾಡಿ ಏನಾದ್ರೂ ಕೆಟ್ಟ ನಿಂತ್ರೆ ಮುಗೀತು ನಮ್ ಕತೆ. ಆಂಜನೇಯ. ಇದೇನಿದು? ಅಡ್ಡ ಬಿದ್ದಿದೆ. ಯಾರು ಗಾಡಿಯಿಂದ ಹೊರಗಿಳಿಬೇಡಿ. ನಾನು ಮರ ಜರಿಸಿ ಬರ್ತೇನೆ, ಆಯ್ತಾ?
ರೇಡಿಯೋ ಮಿರ್ಚಿ 98.3 FM ನ ನೀವು ಕೇಳ್ತಾ ಇದ್ದೀರಾ. ನಾನು ರಾಘವ್ ನಿಮ್ ಜೊತೆ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ಶೋ. ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ದನ್ನ ನಾವೇ ಎತ್ಕೊಂಡು ಮುಂದೆ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಪ್ಪಾ ಇದು ಅಂತ ನೀವು ಯೋಚನೆ ಮಾಡ್ತಿದ್ರೆ, ಈ ಒಂದು ಆಫೀಸ್ ಲಿಫ್ಟ್ ಇಂದ ಹಿಡಿದು ಸತ್ತಾಗ ಹತ್ತೋ ಬಿದಿರು ಮೋಟರ್ ವರ್ಗೂ ನಮ್ಮನ್ನ ಮುಂದಕ್ಕೆ ಎತ್ಕೊಂಡು ಹೋಗೋದಿಕ್ಕೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಆದ್ರೆ ಇಲ್ಲಿನ ವಿಷಯದಲ್ಲಿ ನಮ್ದನ್ನ ಹೊತ್ಕೊಂಡು ನಾವೇ ಮುಂದಕ್ಕೆ ಹೋಗೋದು ಅಂದ್ರೆ ಟ್ರೆಕ್ಕಿಂಗ್. ಈ ಟ್ರೆಕ್ಕಿಂಗ್ ಅಂತ ವಿಚಾರ ಬಂದಾಗ ಯಾರಾದ್ರೂ ಒಬ್ಬ ಇದ್ದೇ ಇರ್ತಾನೆ ಗ್ರೂಪ್ ಅಲ್ಲಿ, ಯಾವಾಗ್ಲೂ ಏನಾದ್ರೂ ಬೇಡದೇ ಇರೋದನ್ನೇ ಗೊಣಗ್ತಿರ್ತಾನೆ. ಬಟ್ ಇಂಥ ಫ್ರೆಂಡ್ಸ್ ಗಳು ಎಂಥ ಕಾಮಿಕಲ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡ್ತಾರೆ ಅಂತಂದ್ರೆ ಅವರೇ ಕೆಲವೊಮ್ಮೆ ಕಾಮಿಡಿ ಪೀಸ್ ಗಳಾಗ್ಬಿಡ್ತಾರೆ. ಬಟ್ ಎನಿವೇಸ್, ನಾನು ಯೋಚನೆ ಮಾಡ್ತಾ ಇದ್ದೆ, ಕಾಲೇಜ್ ನಂತರ ನಾನು ಯಾವತ್ತೂ ಕೂಡ ಟ್ರೆಕ್ಕಿಂಗ್ ಹೋಗೇ ಇಲ್ಲ ರೀ. ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್, ನಮ್ಮ ಕರ್ನಾಟಕದಲ್ಲಿ ಅಕಸ್ಮಾತ್ ಯಾರು ಹೋಗದೆ ಇರುವಂತಹ ಒಂದು ಪ್ಲೇಸು, ಅನ್ಎಕ್ಸ್ಪ್ಲೋರ್ಡ್ ಜಾಗ, ಅಥವಾ ನಾನು ಈ ಜಾಗಕ್ಕೆ ಹೋಗ್ಲೇಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಿದ್ರೆ ನನಗೆ ಟಕ್ ಅಂತ ಕಾಲ್ ಮಾಡಿ ಅಂತಾನು ಕೂಡ ಹೇಳಿದ್ದೆ. ಈಗ ನನ್ನ ಜೊತೆ ಲೈನ್ ಅಲ್ಲಿದ್ದಾರೆ. ನಮಸ್ಕಾರ ಸರ್, ನನ್ನ ಹೆಸರು ಪವನ್ ಅರಸ್ ಅಂತ. ಹೇಳಿ ಪವನ್, ಏನ್ ಮಾಡ್ಕೊಂಡಿರೋದು ನೀವು? ಸದ್ಯಕ್ಕೆ ಇಂಜಿನಿಯರಿಂಗ್ ನಲ್ಲಿ 5 ಸಬ್ಜೆಕ್ಟ್ ಬಾಕಿ ಇಟ್ಕೊಂಡು ಅಪ್ಪ ಅಮ್ಮಂಗ್ ಭಾರವಾಗಿದ್ದೀನಿ. ಹೋಗ್ಲಿ, ಯಾವ ಬ್ರಾಂಚು? IT. ಅನ್ಕೊಂಡೆ. ಪಾಪ ನಮ್ ಮೆಕ್ಯಾನಿಕಲ್ಲು ಸಿವಿಲ್ ಹುಡುಗರೆಲ್ಲ ತುಂಬಾ ಒಳ್ಳೆಯವರಾಗೇ ಇರ್ತಾರೆ. ಆದ್ರೆ ಈ IT ಅವ್ರು ಇದಾರಲ್ಲ, ನಮ್ ಪವನ್ ಅರಸ್ ತರ ಬ್ಯಾಕ್ ಇಟ್ಕೊಳ್ಳೋದ್ರಲ್ಲಿ ಅರಸ್ರೆ. ಎನಿವೇಸ್, ಪವನ್ ವಿಷಯಕ್ಕೆ ಬರೋಣ. ಇವತ್ತಿನ ಟಾಪಿಕ್ ಗೊತ್ತಲ್ಲ ನಿಮ್ಗೆ? ಹಾ ಗೊತ್ತು ಸರ್. ಮೊನ್ನೆ ನಾನು 4 ಜನ ಫ್ರೆಂಡ್ಸು ಟ್ರೆಕ್ಕಿಂಗ್ ಹೋಗಿದ್ವಿ. ವೆಸ್ಟರ್ನ್ ಘಾಟ್ಸ್ ಬಳಿ ಉಪ್ಪನಂಗಡಿ ಅಂತ ಒಂದು ಜಾಗ ಇದೆ. ಅದ್ರ ಪಕ್ಕದಲ್ಲೇ ಧವಳಗಿರಿ ಅಂತ ಎಕ್ಸಾಟಿಕ್ ಅಂಡ್ ಅಡ್ವೆಂಚರಸ್ ಪ್ಲೇಸ್ ಟು ವಿಸಿಟ್. ಸರ್, ಪ್ರಾಬಬ್ಲಿ ಇದನ್ನ ಯಾರು ಎಕ್ಸ್ಪ್ಲೋರ್ ಮಾಡಿರಲ್ಲ. ಈ ಜಾಗಕ್ಕೆ ವಿಸಿಟ್ ಮಾಡಿ ಸರ್. ನೆಕ್ಸ್ಟ್ ಟೈಮ್ ನಾನು ಕಾಲ್ ಮಾಡಿದಾಗ ನೀವೇ ಹೇಳ್ತೀರಾ. ಓಕೆ ಪವನ್, ಆಕ್ಚುಲಿ ವಿಷಯ ಏನ್ ಗೊತ್ತಾ, ಇದೇ ಜಾಗದ ಬಗ್ಗೆ ಮಾತಾಡಿರೋ 2ನೇ ಕಾಲರ್ ನೀವು. ಸರ್ 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 ನೀವು ಮೆಕ್ಯಾನಿಕಲ್ಲ ಅಥವಾ ಸಿವಿಲ್ಲ ಸರ್? ಎರಡೂ ಅಲ್ಲ, ನಾನು ನಿಮ್ ಬ್ರಾಂಚೆ. ನಾನು 6ರಲ್ಲಿ ಹೋಗಿ ಹಾಕ್ಸ್ಕೊಂಡು ಇಲ್ಲಿ ಬಂದು ಕೂತಿದ್ದೀನಿ. ಎನಿವೇಸ್, ನೀವು ಕೇಳ್ತಾ ಇರಿ ರೇಡಿಯೋ ಮಿರ್ಚಿ 98.3 FM. ನಾನು RJ ರಾಘವ್ ನಿಮ್ ಜೊತೆ. ಬಾಯ್ ಪವನ್. ಬಾಯ್ ಸರ್. ಹಾಯ್ ರಾಘವ್. ಹಲೋ. ಥ್ಯಾಂಕ್ ಯು ಸ್ವಾಮಿ.
ವೆಲ್ ಡನ್, ಗುಡ್. ಥ್ಯಾಂಕ್ಸ್ ಥ್ಯಾಂಕ್ಸ್. ನಾಳೆನೂ ಕಾಸ್ಟ್ಯೂಮ್ ರಿಹರ್ಸಲ್ ಮಾಡಬೇಕಾ? ನಾಳೆ ಒಂದಿನ ಮಾಡೋಣ. ಓಕೆ. ಓಕೆ. ನಾಳೆ ಎಷ್ಟೊತ್ತಿಗೆ ಪ್ರಾಕ್ಟೀಸಿಗೆ ಬರ್ತೀಯಾ ನೀನು? 4:30ಗೆ ಬರಲಾ? ಓಕೆ. ಓಕೆ. ಹೌಸ್ ರಾಘವ್? ಹೀಸ್ ಫೈನ್. ಇನ್ನೂ ಮಿರ್ಚಿಲೇ ಇದ್ದಾನಾ? ಅಲ್ಲೇ ಇದ್ದಾನೆ. ಹಲೋ. ಹೇ ವಾಟ್ಸಪ್. ಏನಮ್ಮ ಫುಲ್ ಬ್ಯುಸಿನಾ ನೀನು? ಹಾಗೇನಿಲ್ಲ, ಪ್ರಾಕ್ಟೀಸ್ನಲ್ಲಿದ್ದೆ, ಹಾಗಾಗಿ ಮೊಬೈಲ್ ಚೆಕ್ ಮಾಡಿರಲಿಲ್ಲ. ಇವಾಗ ಮನೆಗೆ ಬಂದೆ, ಫೀಲಿಂಗ್ ಸೋ ಹಂಗ್ರಿ ಕಣೋ. ಮತ್ತೆ ಏನು ಕಾಲ್ ಮಾಡಿದ್ದು? ಈ ವೀಕೆಂಡ್ ಏನು ನಿನ್ನ ಶೆಡ್ಯೂಲ್ಸು? ಟೋಟಲಿ ಫ್ರೀ. ಯಾಕೆ? ಸಂಜೆ ಸಿಗೋಣ ಹಾಗಾದ್ರೆ. ಐ ಹ್ಯಾವ್ ಅ ಪ್ಲಾನ್. ಒಂದು ಅಡ್ವೆಂಚರ್ ಟ್ರಿಪ್ ಇದೆ. ಹಾಗಾದ್ರೆ ಸಾನ್ವಿನೂ ಕರೀಲಾ? ಹೇ ಶ್ಯೂರ್ ಕರಿ. ವಿಲ್ ಮೀಟ್ ಅಪ್ ಇನ್ ದಿ ಈವ್ನಿಂಗ್. ಬಟ್ ಮೊದಲು ನೀನೇನಾದರೂ ತಿನ್ನು, ಸರಿನಾ? ಓಕೆ, ಬಾಯ್. ಚಲೋ, ಬಾಯ್. ವೆರಿ ಗುಡ್. ಸ್ವೆಲ್ಲಿಂಗ್ ಎಲ್ಲ ಕಮ್ಮಿ ಆಗಿದೆ. ಮೊನ್ನೆ ನಿಮ್ ಎಕ್ಸ್ರೇ ನೋಡಿ ಹೇಳಿದ್ನಲ್ಲ, ಇದು ಸಿಸ್ಟ್ ಅಂತ. ಇದನ್ನ ಕಂಪ್ಲೀಟ್ ಆಗಿ ಕ್ಯೂರೇಟ್ ಮಾಡಬೇಕು, ಅಂದ್ರೆ ಕಂಪ್ಲೀಟ್ ಆಗಿ ರಿಮೂವ್ ಮಾಡಬೇಕು. ಯಾಕಂದ್ರೆ ಇದನ್ನ ಅಲ್ಲೇ ಬಿಟ್ರೆ ಅದು ರೆಕರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ಇವತ್ತು ಈ ಪ್ರೊಸೀಜರ್ ಮುಗಿಸ್ಬಿಡೋಣ. ಯುಲ್ ಬಿ ಆಲ್ ರೈಟ್. ಇದಾಗಿದ್ದು ಸ್ವಲ್ಪ ದಿನಕ್ಕೆ ನೀವು ರೂಟ್ ಕೆನಾಲ್ ಮಾಡಿಸ್ಬೇಕಾಗತ್ತೆ. ಯಾಕಂದ್ರೆ ಇನ್ಫೆಕ್ಷನ್ ಆಳವಾಗಿರೋದ್ರಿಂದ ಅದು ಕಂಪ್ಲೀಟ್ ಆಗಿ ರಿಮೂವ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿದ್ದೀರಾ ಅಲ್ವಾ? We'll do the procedure in 15 minutes. Aita? ಓಕೆ ಡಾಕ್ಟರ್. I'll be back in few minutes. ಸರಿ. Hey dear, tell me, what's up? ಜೋರಾ ಪ್ರಾಕ್ಟೀಸ್? ಐ ಆಮ್ ಫೈನ್. ಪ್ರಾಕ್ಟೀಸ್ ಮುಗೀತು, ಮನೆಗೆ ಬಂದೆ. ವೇರ್ ಆರ್ ಯು? ಇನ್ ಕ್ಲಿನಿಕ್? ಹೌದಪ್ಪ, ಏನು ವಿಷಯ? ರಾಘು ಕಾಲ್ ಮಾಡಿದ್ದ ಕಣೆ. ಹಿಸ್ ಪ್ಲಾನ್ಡ್ ಅನ್ ಅಡ್ವೆಂಚರಸ್ ಟ್ರಿಪ್ ಅಂತೆ ಈ ವೀಕೆಂಡೇ. ವಿಲ್ ಯು ಜಾಯಿನ್? ಅಡ್ವೆಂಚರಸ್ಸಾ? ಎಲ್ಲಿಗಂತೆ? ವಿಲ್ ಮೀಟ್ ಅಪ್ ಇನ್ ದ ಈವ್ನಿಂಗ್ ಆ್ಯಂಡ್ ಡಿಸ್ಕಸ್. Okay then, we shall catch up in the evening. See ya. Bye-bye. Yeah. Bounce, bounce. Yeah. Yeah. Bounce, bounce. Yeah. Come on, bounce to the left, to the right. Come on, bounce to the left, to the right. Come on, bounce to the left, to the right. Come on, bounce. Come on, come on, bounce. Come on, bounce to the left, to the right. Come on, bounce to the left, to the right. Come on, bounce to the left, to the right. Come on, bounce. Come on, come on, bounce. Get down and move that. 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 Let's take a selfie, no? Yeah. Okay. ಇಲ್ಲ. Cheese. Show me. Yeah, nice. ಕತ್ಲಲ್ಲಿ ತೆಗ್ದ್ಬಿಟ್ಟು ಚೆನ್ನಾಗಿ ಬಂದಿದೆಯಂತೆ. So finally this Friday we are leaving to Davlagiri. ಹೇ ರಾಘು, ಸಮ್ಮು, ರಾಜ್ನು ಕರಿತೀನಿ ಕಣೋ. ಲೆಟ್ ಹಿಮ್ ಆಲ್ಸೋ ಜಾಯಿನ್. ಡೆಫಿನೆಟ್ಲಿ ಕರಿ, ಅವನು ಬರಲಿ ಅಲ್ವಾ? ಓಕೆ, ಬರಲಿ. ಈಗಲೇ ಕಾಲ್ ಮಾಡಿ ಕೇಳು. ಯಪ್. ಡಾಕ್ಟ್ರೇ, ಮನೆ ಸೇರಿದ್ರಾ? ಇಲ್ಲ ಕಣೋ, ಆನ್ ದ ವೇ. ಆ 2 ಕಪಿಗಳು ಅವರು ಜೊತೆಲೇ ಇದ್ದಾರೆ, ಹೋಗ್ತಾ ಇದ್ದೀವಿ. ಹೇ ರಾಜ್, ಈ ಫ್ರೈಡೇ ನಾವು 3 ಜನ ಟ್ರೆಕ್ಕಿಂಗ್ ಟ್ರಿಪ್ ಪ್ಲಾನ್ ಮಾಡಿದ್ದೀವಿ. ನೀನು ನಮ್ಮ ಜೊತೆ ಬರ್ತಿದ್ಯಾ ಅಷ್ಟೇ. ಇದೇನಿಷ್ಟು ಸಡನ್ ಆಗಿ? ಎಲ್ಲಿ? ಯಾವ ಜಾಗ? ಹೇ 1 ನಿಮಿಷ ಇರು, ರಾಘು ಹೇಳ್ತಾನೆ, ಕೊಡ್ತೀನಿ. ಹೆಲೋ ಮಗ, ಹೇಗಿದ್ಯೋ? ಆರಾಮ್ ಮಗ, ನೀನು? ಬಿಂದಾಸ್ ಮಗ. ಒಂದು ಟ್ರೆಕ್ಕಿಂಗ್ ಪ್ಲಾನ್ ಮಾಡಿದ್ದೀನಿ. ನಿನಗೆ ಚಿಕ್ಕಮಗಳೂರಿಂದ ಹತ್ರ ಆಗೋದ್ರಿಂದ ಯು ಕ್ಯಾನ್ ಜಾಯ್ನ್ ಅಸ್ ಫ್ರಮ್ ದೇರ್ ಇಟ್ ಸೆಲ್ಫ್. ಆಯ್ತು ಮಗ. ಓಕೆ, ನೀವು ಒಟ್ಟಾಗ ಒಂದು ಕಾಲ್ ಮಾಡಿ. ಐ ಸ್ಟಾರ್ಟ್ ಫ್ರಮ್ ಹಿಯರ್. ಓಕೆ, ಕೊಟ್ಟೆ ಇರೋ ಸಾನ್ವಿಗೆ. ಮನೆ ಬಂತು, ಜಸ್ಟ್ ಬಿ ಆನ್ಲೈನ್. ಓಕೆ, ಬಾಯ್. ಗುಡ್ ನೈಟ್. ಬೆಳಗ್ಗೆ ಸಿಗ್ತೀನಿ ಆಯ್ತಾ? ಗುಡ್ ನೈಟ್. ಬಾಯ್. ರಾಘು, ಮನೆ ಕಡೆಯಿಂದ ತುಂಬ ಪ್ರೆಷರ್ ಇದೆ ಕಣೋ. 2-3 ಗಂಡಿನ ಕಡೆ ಅವ್ರು ಬೇರೆ ಬಂದಿದ್ರಂತೆ.
I can't resist anymore. Please do something. ಡೋಂಟ್ ವರಿ, ಇನ್ನು 2 ತಿಂಗಳು ಆಮೇಲೆ ನಾನೇ ಬಂದು ನಿಮ್ಮ ಮನೇಲಿ ಮಾತಾಡ್ತೀನಿ. ಓಕೆ ಕೂಲ್. ಹಾಯ್. ನಿನಗೆ ವೇಟಿಂಗ್. ಬಾ. ವೇರ್ ಇಸ್ ಹಿ? ಯಾವುದೋ ಜಿಯೋಗ್ರಾಫಿಕಲ್ ಮ್ಯಾಪ್ ಇಟ್ಕೊಂಡು ಕೂತಿದ್ದಾನೆ. ಹಾಯ್ ರಾಘು. ಹಾಯ್ ಸಾನ್ವಿ. ವಾಟ್ಸಾಪ್. ಗುಡ್. ಎಲ್ಲಿ ಅಂತ ಕೇಳ್ತಿದ್ಯಲ್ಲ, ಜಾಗ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ವೇರ್? ಧವಳಗಿರಿ. ವೇರ್ ಇಸ್ ಇಟ್? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರೋ ವೆಸ್ಟರ್ನ್ ಘಾಟ್ಸ್ ಬಳಿ ಉಜಿರೆ ಅಂತ ಒಂದು ಊರಿದೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಉಪ್ಪಿನಂಗಡಿ ಅನ್ನೋ ಒಂದು ಊರಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಇರೋ ಆ ಒಂದು ಡೆನ್ಸ್ ಫಾರೆಸ್ಟ್ ರೀಜನ್ನಲ್ಲಿರೋ ಆ ಜಾಗದ ಹೆಸರು ಧವಳಗಿರಿ. ದಿಸ್ ಇಸ್ ವೇರ್ ವಿ ಆರ್ ಪ್ಲಾನಿಂಗ್ ಆ ಟ್ರೆಕ್ಕಿಂಗ್. Hey Raj, we are starting from Bangalore. I'll see you there. ಮಧ್ಯದಲ್ಲಿ ಬಸ್ ಚೇಂಜ್ ಮಾಡಿದಾಗ ಹೇಳು. Okay. ನಾನು ಇಲ್ಲಿಂದ ಹೊರಡ್ತೀನಿ. Bye. ಒಂದು ನಿಮಿಷ ಅಂಗಡಿಯಲ್ಲಿ ಕೇಳ್ಕೊಂಡು ಬರ್ತೀನಿ, ನೀವಿಲ್ಲೇ ಇರಿ. ಓಕೆ ಸರ್, ಇಲ್ಲಿ ಬ್ರಹ್ಮಪುರ ಕೆರೆಯಲ್ಲಿದೆ. ಇಲ್ಲೇ ಪಕ್ಕದಲ್ಲಿ ಬರುತ್ತೆ. ಅದೇನಾ? ಹೌದೌದು. ಉಜಿರೆಗೆ ಹೋಗೋ ಬಸ್ಸು? ಆ ಬಸ್ ಹೋಗುತ್ತೆ. ಓ, ಆ ಬಸ್. ಹೌದು, ಅದೇ ಬಸ್. ಥ್ಯಾಂಕ್ ಯು ಸರ್. ಏನಂದ್ರು? ಆ ಬಸ್ ಹೋಗುತ್ತಂತೆ. ಹೌದಾ? ಹೋಗಿ ಕೇಳ್ಬಿಟ್ಟು ಬರ್ತೀನಿ, ಇಲ್ಲೇ ಇರಿ. ಪಾಪು ನಿಧಾನಕ್ಕೆ. ಈ ಬಸ್ ಉಜಿರೆಗೆ ಹೋಗುತ್ತಾ? ಹೋಗುತ್ತೆ. ಇನ್ನು 10 ನಿಮಿಷಕ್ಕೆ ಹೊರಡುತ್ತೆ. ಹತ್ತಿ ಹತ್ತಿ ಹಟ್ಟಿ ಹಟ್ಟಿ. ಓಕೆ, 1 ನಿಮಿಷ. ಸಾನ್ವೆ, ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರರೆ ಬಳಿ ಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಿ ಕುಳಿತಾಳಲ್ಲಾರೆ ನಮ್ಮ ಕನಸಲ್ಲಿ ಬಳಿ ಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯೋ
ಬಾರೆ. ಏನು ಬಸ್ಸಿನ 10 ನಿಮಿಷದಲ್ಲಿ ಹೊರಡುತ್ತೆ. Okay. ಆಲ್ ಸೆಟ್. ನಿಮ್ಮಿಬ್ರಲ್ಲಿ ಸಾನ್ವಿ ಯಾರು? ಬಾಯ್ ಯಾಕೆ? ನಾನೇ ಸಾನ್ವಿ. ನಾನು ಕರ್ಣ. ಸೊ ವಾಟ್? ನೀವು ಕಿರಿಕ್ ಪಾರ್ಟಿಲಿರೋ ಸಾನ್ವಿ ಥರನೇ ಇದ್ದೀರಾ. ಅವನು ಕಿರಿಕ್ ಪಾರ್ಟಿ ಕಾರಣ ಥರನೇ ಇದ್ದಾನೆ. ಸ್ಟಾಪ್ ಇಟ್ ಯಾ. ಹಾಗಾದ್ರೆ ನಿಮ್ ತಾತನು ಫ್ರೀಡಮ್ ಫೈಟ್ರಾ? ಜೋಕ್ ಮಾಡಿದ್ ಸಾಕು. ನನ್ ಕರ್ಣ ಅಲ್ಲಿ ನನಗೋಸ್ಕರ ಕಾಯ್ತಾ ಇರ್ತಾನೆ. ಬನ್ನಿ ಕೂತ್ಕೊಳ್ಳೋಣ. ಬ್ಲಾಸ್ಟ್. ನೀನ್ ತಲೆನೇ ಕೆಡ್ಸ್ಕೊಬೇಡ ಕರ್ಣ. ಈ ಸ್ಟಾಪಲ್ಲಿ ಸಾನ್ವಿ ಸಿಕ್ಕಿಲ್ಲ ಅಂದ್ರೇನು, ನೆಕ್ಸ್ಟ್ ಸ್ಟಾಪಲ್ಲಿ ಆರ್ಯ ಸಿಕ್ಕೇ ಸಿಗ್ತಾಳೆ. ಕಾರಣ ಬಿದ್ದ. ಶೆಟ್ರೆ ರೈಟ್ ರೈಟ್. ಈ ಬಸ್ಸು ಉಜ್ರೆಗೆ ಹೋಗುತ್ತಾ? ಅಷ್ಟೇ ಹೋಗುತ್ತೆ. ಉಜಿರೆಗೊಂಡು 135 ಕೊಡಿ. ತಗೊಳ್ಳಿ. ಟಿಕೆಟ್ ತಗೊಳ್ಳಿ. ಕುಮಾರ್ ಹತ್ತು ನಿಮಿಷ ಟೈಮ್ ಇದೆ. ಊಟ ಮಾಡ್ಕೊಳ್ಳೋರು ಊಟ ಮಾಡ್ಕೊಳ್ಬೋದು. ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಹಲೋ, ಎಕ್ಸ್ಕ್ಯೂಸ್ ಮೇ ಬಂಧುಗಳ. ದುರ್ಯೋಧನ 10 ನಿಮಿಷ ಮಾತ್ರ ಸಮಯ ಕೊಟ್ಟದ್ದು. ಊಟ ಮಾತ್ರ ಮಾಡಿ ಮರ್ರೆ, ಒಂದೆರಡೆ ಇಲ್ಲ. ಉಜ್ರೆ ಬಂತು ಇಳ್ಕೊಳ್ಳಿ. ಸರ್, ಈಗ ಉಪ್ಪಿನ ಅಂಗಡಿಗೆ ಹೋಗೋಕೆ ಯಾವ್ದಾದ್ರು ಬಸ್ ಇದೆಯಾ? ಉಪ್ಪಿನ ಅಂಗಡಿಗ ಮೊದಲೇ ಹೇಳಿದಿದ್ರೆ ಹೈವೇನಲ್ಲೇ ನಿಲ್ಲಿಸ್ಬಿಡ್ತಿದ್ನಲ್ಲ ನಾನು. ಈಗ ಯಾವ ಬಸ್ ಇಲ್ಲ. ಇನ್ನೇನಿದ್ರು ಬೆಳಗಿನ ಜಾವ 5 ಗಂಟೆಗೆ. ಹಾಗಿದ್ರೆ ನಾವು ಉಪ್ಪಿನ ಅಂಗಡಿಗೆ ಹೋಗ್ಬೇಕಂದ್ರೆ ಬಂಡು ದಾರಿಯಲ್ಲೇ ವಾಪಸ್ ಹೋದ್ರೆ ಅಲ್ಲಿ ಹೈವೇ ಸಿಗ್ತದೆ. ಅಲ್ಲಿಂದ ಲಾರಿನೋ ಬಸ್ಸೋ ಹತ್ತಿ ಹೋಗ್ಬೋದು. ಇಲ್ಲಾಂದ್ರೆ ನೀವು ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಹೋಗ್ಬೋದು. ಟ್ರಾವೆಲ್ಸ್ ಗಾಡಿಗಳೇನಾದರೂ ಸಿಗತ್ತಾ? ಪ್ರಯತ್ನ ಮಾಡಿ ಸಿಗ್ಬೋದು. ನಿಮ್ಮ ಅದೃಷ್ಟ. ಹೋಗೋಣವಾ? ನಿಮಿಷ. ಆ ಕತ್ಲಲ್ಲೇ ಹೋಗ್ಬೇಕು.
ಸಾಕಾ? ಸಾಕು. ಸರ್ ಏನಿದೆ? ಎಗ್ ರೈಸ್ ಉಂಟು. ಎಗ್ ರೈಸಾ? ನಿಮಗೂ ಬೇಕಾ? ನನಗೆ ಬೇಡ, ನಂದಾಯ್ತು. ಯು ಗೈಸ್ ಹ್ಯಾವ್ ಇಟ್. ಐ ಯು ಶ್ಯೂರ್? ಶೋರ್. ಓಕೆ ಸರಿ, 3 ಎಗ್ ರೈಸ್ ಕೊಡಿ. ಹಾಂ, ಕೊಡ್ತೇನೆ. ಉಪ್ಪಿನ ಅಂಗಡಿಗೆ ಇಲ್ಲಿಂದ ಬಸ್ ಸಿಗತ್ತಾ? ಇಲ್ಲ, ಬಸ್ಸು 9 ಗಂಟೆಗೆ ಲಾಸ್ಟ್. ವಾಟ್ ನೆಕ್ಸ್ಟ್? ಲೆಟ್ಸ್ ವೇಟ್. ಸಮ್ಮು, ಈ ಎಗ್ ರೈಸ್ ನಿಂಗೆ ಇಷ್ಟ ಆಯ್ತಾ? ನಿನ್ಗೆ? ಇಷ್ಟೊತ್ತಲ್ಲಿ ಇದು ಸಿಕ್ಕಿರೋದೇ ಹೆಚ್ಚು. ದಟ್ಸ್ ರೈಟ್. ಇಷ್ಟೊತ್ತಲ್ಲಿ ಹೊಟ್ಟೆಗೇನೋ ಸಿಕ್ತಲ್ಲ. ಎಲ್ಗೋಬೇಕು? ಉಪ್ಪಿನಂಗಡಿ. ಎಸ್ಸೀಟು? 4. ಒಟ್ಟು ಬಾಡಿಗೆ 800 ಆಗುತ್ತೆ. ಓಕೆನಾ? ಇಟ್ಸ್ ಓಕೆ. ಓಕೆ. ಓಕೆ ಓಕೆ, ಹೊರಡೋಣ? ಉಜಿರೆಯಿಂದ ಉಪ್ಪಿನಂಗಡಿಗೆ ಹೋಗೋಕ್ಕೆ ಎಷ್ಟು ದೂರ? 40 ಮೈಲಿ. ಏನಾಯ್ತು? ಕಾಫಿ ಟೀ ಯಾರಾದರೂ ಕುಡಿತೀರಾ? ಕುಡಿತೀಯಾ? ಬೇಡ. ಯೋ? ನಂಗೆ ಬೇಡ. ಇಲ್ಲ ಬೇಡ. ಟೀ ಚೆನ್ನಾಗಿ ಮಾಡ್ತಾರಾ ಇಲ್ಲಿ? ಫಸ್ಟ್ ಕ್ಲಾಸ್. ನಾನು ಬರ್ತೀನಿ ಹಾಗಿದ್ರೆ. ಬ್ರದರ್, ಬೈ ದ ವೇ ನಿಮ್ಮ ಹೆಸರೇ ಗೊತ್ತಾಗ್ಲಿಲ್ಲ. ಶರತ್. ಚೆನ್ನಾಗಿದೆ ರೀ ಹೆಸರು. ಎಂತ? ಯಾವ ಊರ ಕಡೆ ಬಾಡಿಗೆ? ಉಪ್ಪಿನಂಗಡಿ, ಬೆಂಗಳೂರು ಪಾರ್ಟಿ. ಹಾಯ್. 2 ಚಾಯ್ ಬರಲಿ. ಸಿಗರೇಟ್ ಇದೆ, ಥ್ಯಾಂಕ್ ಯು. ನಿನ್ನೆ ಮ್ಯಾಚ್ ಎಷ್ಟು ವಿಕೆಟ್ನಿಂದ ಗೆದ್ರು? ಹೌದಾ? ಸರಿ, ಹಾಗಾದ್ರೆ ಎಷ್ಟಾಯ್ತು ಸರ್? ನೆನ್ನೆ ಯಾವ ಮ್ಯಾಚ್ ಇತ್ತು? ಇಂಡಿಯಾದ? ಇಲ್ಲ, ಇಲ್ಲೇ ಲೋಕಲ್ ಬ್ರಹ್ಮಾವರ ಕಪ್. ನೀವು ಕ್ರಿಕೆಟ್ ಆಡ್ತೀರಾ? ಕ್ರಿಕೆಟು, ಫುಟ್ಬಾಲು, ಕಬಡ್ಡಿ ಎಲ್ಲ ಆಡ್ತಿದೆ. ಹೌದು, ಏನು ಬಂದಿರೋದು ಉಪ್ಪಿನಂಗಡಿಗೆ? ಧವಳಗಿರಿ ಅಂತ ಒಂದು ಜಾಗ ಗೊತ್ತಾ ನಿಮಗೆ? ಹಾಂ, ಗೊತ್ತು. ಓ, ನೀವು ಬೆಟ್ಟ ಗುಡ್ಡ ಹತ್ತಕ್ಕೆ ಬಂದಿರೋರಾ? ಹೌದು. ಫ್ಯೂಯಲ್ ರಿಫಿಲ್ಲಿಂಗಾ? 300 ರೂಪಾಯಿ ಕೊಡಿ, ಬಾಡಿಗೆಯಲ್ಲಿ ಲೆಸ್ ಮಾಡಿ. ಐಲ್ ಪೇ. ಪರವಾಗಿಲ್ಲ, ಲೇಟರ್ ಇಸ್ಕೊಂತೀನಿ. ಓಕೆ. 300 ಸಾಕಿತ್ತು, ಚೇಂಜ್ ಇಲ್ವಾ? ತೊಂದರೆ ಇಲ್ಲ, ಹೇಗಿದ್ರು ಇಳಿಬೇಕಾದ್ರೆ ಕೊಡಲೇಬೇಕಲ್ವಾ?
ಅಪ್ಪಣ ಎಂತ 500 ಕೊಡಿ ಮರೆಯ. ಮ್ಯಾಚ್ ಕತೆ ಎಂತ ಆತು ನಿನ್ನೆ? 4 ವಿಕೆಟಿಂದ ಗೆದ್ರು. ಎಷ್ಟು? 4. ಏನಿಲ್ಲೂ ಮ್ಯಾಚ್ ಬಗ್ಗೆನೇ ಮಾತಾಡ್ತಿದ್ದೀರಾ? ನಾವೆಲ್ಲ ಒಂದೇ ಟೀಮ್ ಅಲ್ವಾ? ಅಂದ್ರೆ ಕಬಡ್ಡಿನಾ, ಫುಟ್ಬಾಲಾ, ಕ್ರಿಕೆಟಾ? ಯಾವಾಗ ಏನೇನು ಆಡಬೇಕೋ ಅದನ್ನು ಆಡ್ತಾ ಇರ್ತೀವಿ. ನಡೀರಿ. ರಾಜ್ ಮೆಸೇಜ್ ಮಾಡಿದ್ದಾನೆ, IB ಇದಾನಂತೆ. ಇನ್ನೂ ಎಷ್ಟೊತ್ತಾಗುತ್ತೆ? ಪ್ಲೀಸ್ ಆಸ್ಕ್ ಹಿಮ್ ನೌ. ಇವರೇ ಹೇಳಿ, ಇನ್ನ ಎಷ್ಟೊತ್ತಾಗ್ಬೋದು? ಇನ್ನೊಂದು ಅರ್ಧ ತಾಸು ಆಗ್ತದೆ. ಹಾಫ್ ಆನ್ ಅವರ್. ಓಕೆ. ಇದೇನಾ ಉಪ್ಪಿನಂಗಡಿ ಹೋಗೋ ರಸ್ತೆ? ಹೌದು, ಇಲ್ಲಿಂದ 12 ಮೈಲಿ. ಏನಿಷ್ಟು ಭಯಂಕರವಾಗಿದೆ? ಈ 12ನೇ ಮೈಲಿ ನಾವೆಷ್ಟು ಹುಷಾರಾಗಿ ದಾಟ್ತೀವೋ ಅಷ್ಟು ಒಳ್ಳೆಯದು. ಕೆಟ್ಟ ಕಾಡು, ಕಳ್ಳಕಾಕರ ಕಾಟ, ಮಧ್ಯದಲ್ಲಿ ಸ್ವಲ್ಪ ಎಡವಟ್ಟಾದರೂ ನಮ್ಮ ಕತೆ ಅಷ್ಟೇ. ಹೇ, ಮರ ಬಿದ್ದಿದೆ. ಯಾರು ಕೆಳಗಡೆ ಇಳಿಬೇಡಿ, ಮರ ಸರಿಸಿ ಬರ್ತೀನಿ. What's happening? ವೆಲ್ ಆಫೀಸರ್ಸ್, ಇವತ್ತು ನಿಮ್ಮನ್ನೆಲ್ಲ ಇಲ್ಲಿ ಕರೆದಿರೋ ಉದ್ದೇಶ ಏನಂದ್ರೆ, ಇತ್ತೀಚೆಗೆ ನಮ್ಮ ಈ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ
ಕಿಡ್ನಾಪಿಂಗ್ ಮತ್ತು ಸೀರಿಯಲ್ ಕಿಲ್ಲಿಂಗಿನ ಒಂದು ದೊಡ್ಡ ಮೆನೆ ಶುರು ಆಗಿದೆ. ನಾವು ಸಾಕಷ್ಟು ಪ್ರಿಕಾಷನರಿ ಮೆಷರ್ಸ್ ತೊಗೊಂಡಿದ್ದೀವಿ. ಚೆಕ್ಕಿಂಗು, ನಾಕಾಬಂದಿ ಅಂತ ಏನೇ ಮಾಡಿದ್ರು ಈ ಸೀರಿಯಲ್ ಕಿಲ್ಲಿಂಗನ್ನು ತಡೆಯೋಕ್ಕಾಗ್ತಾ ಇಲ್ಲ. ಮೇಲ್ನೋಟಕ್ಕೆ ಇದಕ್ಕೊಂದು ನಕ್ಸಲ್ ಶೇಡ್ ಇದ್ರು, ಐ ಥಿಂಕ್ ಸಮ್ ಬ್ಲಡಿ ಕ್ಲೆವರ್ ಕಿಲ್ಲರ್ಸ್ ಆರ್ ಬಿಹೈಂಡ್ ದಿಸ್. To encounter these cases and to curb this, ನಾನು ಸ್ಟೇಟ್ ಗವರ್ಮೆಂಟ್ಗೆ, ಹೋಮ್ ಅಫೇರ್ಸ್ಗೆ ಒಬ್ಬ ಎಮಿನೆಂಟ್ ಆಫೀಸರ್ನ ರೆಫರ್ ಮಾಡಿದ್ದೀನಿ. ಹೋಮ್ ಅಫೇರ್ಸ್ನವ್ರು ಕೂಡ ಇದಕ್ಕೆ ಒಪ್ಪಿ, ಟು ಕರ್ಬ್ ದೀಸ್ ಈವೆಂಟ್ಸ್ ದೇ ಹ್ಯಾವ್ ಅಗ್ರೀಡ್ ಟು ಪೋಸ್ಟ್ ಹಿಮ್ ಹಿಯರ್. ವೆಲ್, ಹಿ ಈಸ್ ಆನ್ ಹಿಸ್ ವೇ. He is very well equipped with forest attacks, guerrilla attacks and intelligence. And moreover, ಶೃಂಗೇರಿಯಲ್ಲಿ ನಡೆದಂಥ ನಕ್ಸಲ್ ಎನ್ಕೌಂಟರ್ಸ್ ಅಲ್ಲಿ he was the mastermind for us. ಆ ಆಂಟಿ ನಕ್ಸಲ್ ಸ್ಕ್ವಾಡ್ಗೆ ನಾನು ಚೀಫ್ ಆಗಿದ್ದಾಗ he was working for me. May I come in, sir? Please come, Mr. Arjun. He is the person I was talking about. ಸರ್, ನಿಮ್ಮಿಂದ ಒಂದು ಮಿಷನ್ಗೆ ರೆಫರೆನ್ಸ್ ಬಂದಿದೆ. ಅದು ಈ ವೆಸ್ಟರ್ನ್ ಘಾಟ್ಸಲ್ಲೇ ಕಾರ್ಯಾಚರಣೆ ಇದೆ ಅಂತ ಗೊತ್ತಾದ ತಕ್ಷಣ ಐ ವಾಸ್ ಸೋ ಥ್ರಿಲ್ಡ್. ಎಸ್, ಟೆಲ್ ಮಿ ಸರ್. Mr. Arjun, Karnataka Police Department is very proud to have officers like you. Thank you. Profession na passionate ಆಗಿ ಹ್ಯಾಂಡಲ್ ಮಾಡೋ ಕೆಲವು ಅಧಿಕಾರಿಗಳಲ್ಲಿ ನೀವೊಬ್ರು. Please come. I'll explain the case. ಈತ ಬೆಂಗಳೂರಿನ ಒಬ್ಬ ಪ್ರಖ್ಯಾತ ಆರ್ಜೆ, ರಾಘವ್ ಅಂತ ಅವನ ಹೆಸರು. ಇವಳೊಬ್ಳು ಡ್ಯಾನ್ಸರ್, ಸಂಯುಕ್ತ. ಈ ಕೇಸ್ ಆನ್ವಿ, ಶೀಸ್ ಅ ಡೆಂಟಿಸ್ಟ್. ಈ 3 ಜನ ಟ್ರೆಕ್ಕಿಂಗ್ ಅಂತ ಬಂದು ಒಂದು ಜಾಗದಲ್ಲಿ ಕಳೆದು ಹೋಗ್ತಾರೆ. ದೇ ಗೆಟ್ ಲಾಸ್ಟ್ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್. ಅವ್ರು ಕಳೆದೋಗಿದ್ದು 3 ದಿನಗಳ ನಂತರ ಅವ್ರು ಕಳೆದೋಗಿದ್ದ ಜಾಗದಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿ ಮುಗಿಬಂಡೆ ಫಾರೆಸ್ಟ್ ರೀಜನಲ್ಲಿ ಅವರ ಡೆಡ್ ಬಾಡೀಸ್ ಡಿಕಂಪೋಸ್ಡ್ ಆಗಿ ಸಿಕ್ಕಿರುತ್ತೆ. ಎನಿ ಪರ್ಟಿಕ್ಯುಲರ್ ರೀಸನ್? ಐ ಮೀನ್, ಬಾಡಿ ಸಿಕ್ಕಂತ ಜಾಗಕ್ಕೆ ಏನಾದರೂ ಇತಿಹಾಸ ಇದೆ. ಇದೇ ಮುಗಿಬಂಡೆ ಫಾರೆಸ್ಟ್ ರೀಜನಲ್ಲಿ ಒಂದು ಪ್ರಬಲವಾದ ನಕ್ಸಲ್ ಕ್ಯಾಂಪ್ ಇತ್ತು. ಇನ್ಫ್ಯಾಕ್ಟ್ ದೇ ಹ್ಯಾಡ್ ಫ್ಲೆಡ್ ದ ಪ್ಲೇಸ್ ಎ ಫ್ಯೂ ಮಂತ್ಸ್ ಬ್ಯಾಕ್. ಅರ್ಜುನ್, ದ ಪಾಯಿಂಟ್ ಇಸ್, ಯಾವುದೇ ಕ್ರಿಮಿನಲ್ಸ್ ತಾವು ಕ್ರೈಮ್ ಮಾಡಿದಂಥ ಜಾಗದಲ್ಲಿ ಯಾವುದೇ ಸಾಕ್ಷಿ ಪುರಾವೆಗಳನ್ನು ಬಿಡೋದಿಲ್ಲ. ಆ್ಯಂಡ್ ಇನ್ ದಿಸ್ ಕೇಸ್ ವಿಮೆನ್ ಹ್ಯಾಡ್ ಬಿನ್ ಬ್ರೂಟಲಿ ರೇಪ್ಡ್ ಆ್ಯಂಡ್ ಮರ್ಡರ್ಡ್. ಬಾಡಿ ಸಿಕ್ಕಂಥ ಜಾಗದಲ್ಲಿ ಕೆಲವು ಸಾಕ್ಷಿಗಳು ಕೂಡ ಸಿಕ್ಕಿವೆ. ವೆಂಕಟೇಶ್, ಆ ಬುಕ್ ಕೊಡಿ. ನಕ್ಸಲ್ ರಿಲೇಟೆಡ್ ಬುಕ್ಸ್ ಆ್ಯಂಡ್ ಪ್ಯಾಂಫ್ಲೆಟ್ಸ್. ಐ ಡೌಟ್ ಇದು ನಕ್ಸಲೈಟ್ಗಳಿಂದ ಆಗಿರೋ ಕೃತ್ಯಗಳಲ್ಲ. ಐ ಹ್ಯಾವ್ ನೆವರ್ ಹರ್ಡ್ ಅಬೌಟ್ ನಕ್ಸಲೈಟ್ಸ್ ಕಮಿಟಿಂಗ್ ರೇಪ್ಸ್ ಆ್ಯಂಡ್ ಮರ್ಡರ್ಸ್. ಎಕ್ಸಾಕ್ಟ್ಲಿ, ಯು ನೇಲ್ಡ್ ಇಟ್. ಆ ಪುನೀತ್ ಚೇಂಜ್ ಮಾಡಿ. ಈ 4 ಜನ ಮುಂಬೈನಿಂದ ಬಂದು ಉಜಿರೆನಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. ಈ ಇನ್ವೆಸ್ಟಿಗೇಷನ್ ಕೇಸಸ್ನ ಮಹಾರಾಷ್ಟ್ರ ಪೊಲೀಸ್ನವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಕರ್ನಾಟಕ ಪೊಲೀಸ್ ಇಸ್ ಜಸ್ಟ್ ಹೆಲ್ಪಿಂಗ್ ದಮ್. ಓಕೆ, ಇವ್ರ ಡೆಡ್ ಬಾಡೀಸ್ ಎಲ್ಲ ರಿಕವರಿ ಆಗಿದೆಯಾ? ಬೈ ಎನಿ ಚಾನ್ಸ್ ಅದೇ ಮುಗಿಬಂಡೆ ಫಾರೆಸ್ಟಲ್ಲಿ ಏನಾದರೂ ಸಿಕ್ಕಿದೆಯಾ? ಇಲ್ಲ, ಇವ್ರ ಡೆಡ್ ಬಾಡಿ ಸಿಕ್ಕಿರೋದು ಪೆರ್ಮಾಡಿ ಅಂತ ಒಂದು ಘಾಟ್ನಲ್ಲಿ. ಪುನೀತ್, ವೈಜಾಗ್. ಕೆಲ ದಿನಗಳ ಹಿಂದೆ ವೈಜಾಗ್ನಿಂದ ಒಬ್ಬ ಹುಡುಗ, 2 ಹುಡುಗಿರು ಬಂದು ಉಜಿರೆ ಮತ್ತು ಉಪ್ಪಿನಂಗಡಿ ಮಧ್ಯದ ಹೈವೇಯಿಂದ ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿದೆ. ವೈಜಾಗ್ ಪೊಲೀಸರು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈವರೆಗೂ ಇವರ ಡೆಡ್ ಬಾಡೀಸ್ ಕೂಡ ಸಿಕ್ಕಿಲ್ಲ. ಸರ್, ದ ಕಿಲ್ಲರ್ಸ್ ಏನಿದ್ದಾರೆ ಅವರು ಇದುವರೆಗೂ ಟಾರ್ಗೆಟ್ ಮಾಡಿರೋ ಟೀಮ್ನಲ್ಲಿ ಹುಡುಗಿರಿದ್ದಾರೆ. It clearly says that they are psychopaths. In the last 2 cases, we are just helping the interstate police in their investigations. Venkatesh, our files kodi. So, the only in-depth details we have is the missing case of RJ Raghav and his team. Missing complaints na ಯಾರಾದರೂ ಫೈಲ್ ಮಾಡಿದಾರಾ? ಮಾಡಿದ್ದಾರೆ. ಈ 3ರಲ್ಲಿ ಸತ್ತಂತ ಡೆಂಟಿಸ್ಟ್ನ ಬಾಯ್ ಫ್ರೆಂಡ್ ರಾಜೇಂದ್ರ ಅನ್ನೋ ಹುಡುಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅವನ ಹೇಳಿಕೆ ಮೇಲೆ ನಾವು ಇನ್ವೆಸ್ಟಿಗೇಷನ್ಸ್ ನಡೆಸ್ತಾ ಇದ್ದೀವಿ. ಆಲ್ ದಿ ಡೀಟೇಲ್ಸ್ ಆರ್ ಇನ್ ದಿಸ್ ಫೈಲ್. ಓಕೆ. ಸೊ ವಾಟ್ಸ್ ಯುವರ್ ನೆಕ್ಸ್ಟ್ ಸ್ಟೆಪ್, ಅರ್ಜುನ್? ಸರ್, ಈ ಆಪರೇಷನ್ಗೆ ನನ್ನ ಜೊತೆ ಕೆಲವು ಆಫೀಸರ್ಸ್ ಬೇಕಾಗ್ತಾರೆ. ಆ್ಯಂಡ್ ಯು ನೋ ದೆಮ್ ವೆರಿ ವೆಲ್. ನಮ್ಮ ಹಳೆ ಟೀಮ್ನಲ್ಲಿದ್ದವ್ರೆ. ಯಾರ್ಯಾರು? ಈಗ ಯಾವ ಡಿಪಾರ್ಟ್ಮೆಂಟಲ್ಲಿದ್ದಾರೆ? ಕಲ್ಪನಾ,
ವಿಮೆನ್ ಅಂಡ್ ನಾರ್ಕೋಟಿಕ್ ಡಿಪಾರ್ಟ್ಮೆಂಟ್. MD Khan. Sniper Division. Madhuri. Cyber Crime Department. Okay, Arjun, go ahead. Thank you, sir. ಹೇಳಿ ರಾಜೇಂದ್ರ, ನಿಮ್ದು ಯಾವ ಊರು, ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಸರ್, ನಮ್ಮದು ಚಿಕ್ಕಮಗಳೂರು. ನಮ್ಮದೇ ಕಾಫಿ ಎಸ್ಟೇಟ್ ಇದೆ ಸರ್. ಸತ್ತಿರ್ತಕ್ಕಂಥ 3 ಜನ ನಿಮಗೆ ಹೇಗೆ ಪರಿಚಯ? ಅವ್ರು ನಿಮಗೇನಾಗಬೇಕು? ಸರ್, ರಾಘವು, ಸಾನ್ವಿ, ಸಂಯುಕ್ತ ಇವರೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್. ಒಂದೇ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಓದಿದ್ದು. ಸಾನ್ವಿ ನಾನು ಮದುವೆ ಆಗಬೇಕಾಗಿದ್ದು ಹುಡುಗಿ. ಓಕೆ, ಅವತ್ತೇನಾಯಿತು? ಆ ಟೈಮಲ್ಲಿ ನೀವೆಲ್ಲಿದ್ರಿ? ಈ ಘಟನೆ ಬಗ್ಗೆ ನಿಮ್ಗೇನು ಗೊತ್ತು ಎಲ್ಲ ಹೇಳಿ. ಸರ್, ಯೂಶಲಿ ನಾವು ಅವಾಗವಾಗ ಅಡ್ವೆಂಚರಸ್ ಟ್ರಿಪ್ಪು, ಟ್ರೆಕ್ಕಿಂಗ್ಗೆ ಅಂತ ಹೋಗ್ತಾ ಇದ್ವಿ. ಅದೇ ರೀತಿ ಈ ಬಾರಿನೂ. ಡಾಕ್ಟ್ರೇ, ಮನೆ ಸೇರಿದ್ರಾ? ಇಲ್ಲ ಕಣೋ, ಆನ್ ದ ವೇ. ಆ 2 ಕಪಿಗಳು ಅವರು ಜೊತೆಲೇ ಇದ್ದಾರೆ, ಹೋಗ್ತಾ ಇದ್ದೀವಿ. ಹೇ ರಾಜ್, ಈ ಫ್ರೈಡೇ ನಾವು 3 ಜನ ಟ್ರೆಕ್ಕಿಂಗ್ ಟ್ರಿಪ್ ಪ್ಲಾನ್ ಮಾಡಿದ್ದೀವಿ. ನೀನು ನಮ್ಮ ಜೊತೆ ಬರ್ತಿದ್ಯಾ ಅಷ್ಟೇ. ಇದೇನಿಷ್ಟು ಸಡನ್ ಆಗಿ? ಎಲ್ಲಿ, ಯಾವ ಜಾಗ? ಹೇ, 1 ನಿಮಿಷ ಇರು, ರಾಘು ಹೇಳ್ತಾನೆ, ಕೊಡ್ತೀನಿ. ಹೆಲೋ ಮಗ, ಹೇಗಿದ್ಯೋ? ಆರಾಮ್ ಮಗ, ನೀನು? ಬಿಂದಾಸ್ ಮಗ. ಒಂದು ಟ್ರೆಕ್ಕಿಂಗ್ ಪ್ಲಾನ್ ಮಾಡಿದ್ದೀನಿ. ವೆಸ್ಟರ್ನ್ ಘಾಟ್ಸ್ ಹತ್ರ ಧವಳಗಿರಿ ಅಂತ ಜಾಗ. ಸಂಯುಕ್ತ, ಸಾನ್ವಿ, ನಾನು ಫ್ರೈಡೇ ಹೊರಡ್ತಾ ಇದೀವಿ. ನಿನಗೆ ಚಿಕ್ಕಮಗಳೂರಿಂದ ಹತ್ರ ಆಗೋದ್ರಿಂದ ಯು ಕ್ಯಾನ್ ಜಾಯ್ನ್ ಅಸ್ ಫ್ರಮ್ ದೇರ್ ಇಟ್ಸೆಲ್ಫ್. ಆಯ್ತು ಮಗ, ನೀವು ಒಟ್ಟಾಗ ಒಂದು ಕಾಲ್ ಮಾಡಿ. ಐ ಸ್ಟಾರ್ಟ್ ಫ್ರಮ್ ಹಿಯರ್. ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಬ್ಯಾಂಗ್ಳೂರ್. ಐ ವಿಲ್ ಸೀ ಯು ದೇರ್. ನಂದು ಪ್ಯಾಕಿಂಗ್ ಎಲ್ಲ ಆಗಿದೆ. ಮಧ್ಯದಲ್ಲಿ ಬಸ್ ಚೇಂಜ್ ಮಾಡಿದಾಗ ಹೇಳು, ನಾನು ಇಲ್ಲಿಂದ ಹೊರಡ್ತೀನಿ. ಓಕೆ, ಬಾಯ್. ಸರಿ, ನಾನು ಹೊರಡ್ತೀನಿ ಇವಾಗ. ಉಜಿರೆಯಲ್ಲಿ ಬಸ್ ಇಳಿದಾಗ ಇಷ್ಟೊತ್ತಲ್ಲಿ ಉಪ್ಪಿನಂಗಡಿಗೆ ಯಾವ ಬಸ್ ಇಲ್ಲ ಅಂತ ಕಾಲ್ ಮಾಡಿದ್ಲು. ಉಜಿರೆ ಉಪ್ಪಿನಂಗಡಿ ಹೈವೇಲಿ ಒಂದು ಪ್ರೈವೇಟ್ ಗಾಡಿ ಸಿಕ್ತು, ಹೊರಡ್ತಾ ಇದ್ದೀವಿ ಅಂತ ಮತ್ತೆ ಕಾಲ್ ಮಾಡಿದ್ಲು. ರಾಜ್ಗೆ ರೀಚ್ ಆಗ್ತಿದ್ದಂಗೆ ಕಾಲ್ ಮಾಡಬೇಕು. ಓಕೆ, ಲೆಟ್ಸ್ ಮೂವ್. ನಾನು IB ಸೇರಿದೆ ಅಂತ ಅವಳಿಗೆ ಮೆಸೇಜ್ ಮಾಡಿದಾಗ ಇನ್ನು 30 ನಿಮಿಷದಲ್ಲಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಿ ಕಳಿಸಿದಂಥ ಇದೇ ಕೊನೆ ಮೆಸೇಜ್ ಸರ್. ಇದಾದಮೇಲೆ ಎಷ್ಟೊತ್ತಾದರೂ ಅವ್ರು ಬರಲಿಲ್ಲ. ಫೋನ್ ಟ್ರೈ ಮಾಡಿದೆ, 3 ಜನದ ಮೊಬೈಲು ನಾಟ್ ರೀಚಬಲ್ ಇತ್ತು. ಸೊ ನೆಕ್ಸ್ಟ್ ಡೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಸರ್. ಸರಿ ರಾಜೇಂದ್ರ, ನೀವಿನ್ನು ಹೊರಡ್ಬೋದು. ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಾನು ಹೇಳಿ ಕಳಿಸ್ತೀನಿ. ಓಕೆ ಓಕೆ, ಟೇಕ್ ಕೇರ್. ರಾಜೇಂದ್ರ ಕೊಟ್ಟಿರೋ ಹೇಳಿಕೆಗಳನ್ನು ನೋಡಿದ್ರೆ ಅವನು ಮತ್ತು ಡೆಂಟಿಸ್ಟ್ ಕಾಂಟ್ಯಾಕ್ಟ್ನಲ್ಲಿದ್ದಂಥ ಫೋನ್ ಡೀಟೇಲ್ಸ್ನ ಟ್ರ್ಯಾಕ್ ಮಾಡಿದ್ರೆ ಏನಾದರೂ ಕ್ಲೂಸ್ ಸಿಗ್ಬೋದಾ? ಆಫ್ ಕೋರ್ಸ್, ಡೆಫಿನೆಟ್ಲಿ. ಐ ಥಿಂಕ್ ಇಟ್ ವಿಲ್ ಓಪನ್ ಡೋರ್ ಫಾರ್ ಅವರ್ ಇನ್ವೆಸ್ಟಿಗೇಷನ್. ಕ್ಯಾಪ್ಟನ್, ಹೀಸ್ ವಿನಯ್ ಚಂದ್ರ. ನೆಟ್ವರ್ಕ್ ಡಂಪಿಂಗ್ ಡಿವೈಸ್ ಬಗ್ಗೆ ಹೇಳಿದ್ನಲ್ವಾ, ಅವರೇ ಇವರು. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ವಿನಯ್, ಮಾಧುರಿ ಈ ಕೇಸ್ ಬಗ್ಗೆ ನಿಮಗೆ ಎಲ್ಲ ಹೇಳಿರ್ಬೋದು ಅನ್ಕೋತೀನಿ. ಗೊತ್ತು ಸರ್. ಟೆಲ್ ಮಿ ಹೌ ಇಟ್ ವಿಲ್ ವರ್ಕ್. ಸರ್, ನೀವು ಹೇಳೋವಂಥ ಜಾಗಗಳಲ್ಲಿ ಈ ಡಿವೈಸ್ನ ಡಂಪ್ ಮಾಡಿದ್ರೆ ನಮ್ಮಲ್ಲಿರೋ ಅಂತಹ 9 ನೆಟ್ವರ್ಕ್ ಪ್ರೊವೈಡರ್ಸ್ ಯಾವುದೇ ಮೊಬೈಲ್ ನಂಬರ್ಸ್ ಆಕ್ಟಿವ್ ಆಗಿದ್ರೂ ಆ ನಂಬರ್ಗಳನ್ನು ಟ್ರೇಸ್ ಔಟ್ ಮಾಡುತ್ತೆ.
ನಾವು ಡಿವೈಸ್ನ ಡಂಪ್ ಮಾಡಿದಂಥ 4 ಲೊಕೇಶನ್ಗಳಲ್ಲಿ ಮೊದಲಿಗೆ ಉಜ್ರೆ ಬಸ್ ಸ್ಟ್ಯಾಂಡ್ನಲ್ಲಿ ಸುಮಾರು 73 ನಂಬರ್ಸ್ ಟ್ರೇಸ್ ಔಟ್ ಆಗಿದೆ. ಉಜ್ರೆ ಬಸ್ ಸ್ಟ್ಯಾಂಡ್ ಮತ್ತು NH ರಸ್ತೆ ಮಧ್ಯದಲ್ಲಿ ಸುಮಾರು 14 ನಂಬರ್ಸ್ ಟ್ರೇಸ್ ಔಟ್ ಆಗಿದೆ. ಈ 2 ಪಾಯಿಂಟ್ಗಳಲ್ಲಿ ಟ್ರೇಸ್ ಔಟ್ ಆಗಿರೋ ನಂಬರ್ಗಳಲ್ಲಿ 4 ಕಾಮನ್ ನಂಬರ್ಗಳು ಸಿಕ್ಕಿವೆ. ನೆಕ್ಸ್ಟ್ ಡಂಪ್ ಮಾಡಿದ 2 ಲೊಕೇಶನ್ಗಳು, ಒಂದು ಉಜ್ರೆ ಉಪ್ಪಿನಂಗಡಿ ಹೈವೇನಲ್ಲಿರೋ ಊಟದ ಗಾಡಿಗಳ ಹತ್ರ, ಇನ್ನೊಂದು NHನಲ್ಲೇ ನೀವು ಹೇಳಿದಂಥ ಪಾಯಿಂಟ್ನಲ್ಲೂ ಅದೇ 4 ಕಾಮನ್ ನಂಬರ್ ಸಿಕ್ಕಿದೆ. ಓಕೆ. ಆ 4 ನಂಬರ್ನ ಯೂಸರ್ಸ್ ಯಾರು ಅಂತ ಚೆಕ್ ಮಾಡಿದಾಗ 1 ಇಸ್ ದಿ RJ, ಸೆಕೆಂಡ್ 1 ಇಸ್ ದ ಡಾನ್ಸರ್ ಆ್ಯಂಡ್ ಥರ್ಡ್ 1 ಇಸ್ ದ ಡೆಂಟಿಸ್ಟ್. ಹಾಗಾದರೆ ಆ 4ನೇ ನಂಬರ್ ಯೂಸ್ ಮಾಡ್ತಿದ್ದ ವ್ಯಕ್ತಿನೇ ಸಸ್ಪೆಕ್ಟ್. ಎಸ್, ಅವ್ನ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ನಿಮ್ಮ ಆರ್ಡರ್ಸ್ ಮೇಲೆ ವಿಲ್ ಅರೆಸ್ಟ್ ಹಿಮ್. ಗೋ ಅಹೆಡ್. ಯಾರ ವ್ಯಕ್ತಿ? ಆದಿತ್ಯ. ಹಿ ಈಸ್ ಅ ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್. ಪ್ರೆಸೆಂಟ್ಲಿ ಸ್ವಿಮ್ಮಿಂಗ್ ಕೋಚ್ ಆಗಿ ಮಕ್ಕಳಿಗೆ ಒಂದು ಪ್ರೈವೇಟ್ ಪೂಲ್ನಲ್ಲಿ ಸ್ವಿಮ್ಮಿಂಗ್ ಹೇಳ್ಕೊಡ್ತಾ ಇದ್ದಾನೆ. ಯಾಕೆ ವರ್ಧನ, ಏನಾಯ್ತು? ಏನಾಗಲ್ಲ. ಆರ್ ಯು ಆದಿತ್ಯ? ಹೌದು. ಕಮ್. ಯಾಕೆ ಸರ್? ಬಾರೋ ಸರ್. ಎಲ್ಲ ಹೇಳ್ತೀನಿ ಬಾ. ಸರ್ ಸರ್ ಯಾಕೆ ಹೇಳಿ ಸರ್? ಸರ್ 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 ಏನಕ್ಕೆ ಹೇಳಿ ಸರ್? ಸರ್ ಸರ್ ಏನಕ್ಕೆ ಹೇಳಿ ಸರ್? ಸರ್, ಏನಾದರೂ ಬಾಯ್ಬಿಟ್ನಾ? ನೋ ಸರ್. ಟ್ರೀಟ್ಮೆಂಟ್ ಜಾಸ್ತಿ ಮಾಡಿ. ಐ ವಿಲ್ ಕಮ್. ಓಕೆ ಸರ್. ಏನು ನಡೀತು ಅಂತ ಬಾಯ್ ಬಿಡದೆ ಹೋದ್ರೆ ಸೆಕೆಂಡ್ ಡಿಗ್ರಿ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಯಾವಾಗಲೂ ಹೇಳದೆ ಹೋದ್ರೆ 3rd ಡಿಗ್ರಿ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಸತ್ತೋಗ್ತೀಯ. ನಂದೇನೂ ತಪ್ಪಿಲ್ಲ ಸರ್. ಸರ್ ಆ್ಯಕ್ಚುಲಿ ನಾನು ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್. ಕಲಾರಿಪಯಟ್ ಟು ಮಾರ್ಷಲ್ ಆರ್ಟ್ನ ಕಲಿಯೋದಕ್ಕೆ ಕೇರಳಕ್ಕೆ ಹೋಗಿದ್ದೆ. ಎಕ್ಸ್ಕ್ಯೂಸ್ ಮಿ ಸರ್. ಆ ಕೋರ್ಸ್ ಮುಗಿಸಿ ನಾನು ವಾಪಸ್ ಬರುವಾಗ ನನ್ನ ಗುರುಗಳು ಒಂದು ಗಿಫ್ಟ್ ಕೊಟ್ಟು, ಆ ಗಿಫ್ಟ್ನ ಮಂಗಳೂರಿನ ഉപ്പിനಂಗಡಿയിലിರೋ ಅವರ 30 ವರ್ಷದ സ്നേഹിതಂಗೆ തലುಪಿಸು ಅಂತ ಹೇಳಿದ್ರು. അയാൾക്ക് പോയിട്ട് ഇത് കൊടുത്തിട്ട് പറയണം ഞാൻ തന്നതാണ്. ഓക്കെ. അഡ്രസ് ഇതിൽ ഇരിക്കുന്നത് ഉപ്പിനಂಗಡಿ, ದಕ್ಷಿಣ ಕನ್ನಡ. ಐ ವಿಲ್ ಲೀವ್ ಸರ್. ಥ್ಯಾಂಕ್ ಯು. ಅದನ್ನು ಅವರಿಗೆ ತಲುಪಿಸ್ಬೇಕಂತ ಉಪ್ಪಿನಂಗಡಿಗೆ ಹೊರಟೆ. ಹಾಗಿದ್ರೆ ನಾವು ಉಪ್ಪಿನಂಗಡಿಗೆ ಹೋಗ್ಬೇಕಂದ್ರೆ ಹಾಯ್, ಹಲೋ, ನೀವು ಬೆಂಗಳೂರವರಾ? ಹೌದು. ಹೌದು, ಯಾಕೆ? ಆ್ಯಕ್ಚುಲಿ ನಾನು ಉಪ್ಪಿನಂಗಡಿಗೆ ಹೊರಟಿದ್ದೆ. ಕುಡ್ ವಿ ಶೇರ್ ಆ್ಯಂಡ್ ಗೋ? ಇಸ್ ದಟ್ ಓಕೆ ವಿತ್ ಯು? ಓಕೆ. ಬೈ ದ ವೇ, ಐ ಆಮ್ ಆದಿತ್ಯ. ಮೈಸೆಲ್ಫ್ ರಾಘವ್. ಮೀಟ್ ಸಾನ್ವಿ. ಹಾಯ್. ಸಂಯುಕ್ತ. ಹಾಯ್.
ಟೀ ಅಂಗಡಿ ಅವನ ಹತ್ರ, ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕೋನ ಹತ್ರ 4 ವಿಕೆಟಿಂದ ಮ್ಯಾಚ್ ಗೆದ್ವಿ ಅಂತ ಹೇಳ್ತಿದ್ರು ಸರ್. ಬಹುಶಃ ಅದು ಅವರ ಕೋಡ್ ವರ್ಡ್ ಇರ್ಬೋದು ಸರ್. ಈ ವಿಷಯ ಪೊಲೀಸ್ನವರಿಂದ ಯಾಕೆ ಮುಚ್ಚಿಟ್ಟೆ? ಸರ್ ನೋಡು, ಹುಡುಕು 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 ಎತ್ತೋದ ಇಲ್ಲ ಅವನು ನೋಡ್ರು, ನೋಡ್ರು ಹೋದ ಬಿಡ್ರ. ಸತ್ತ ಅವನು, ಮೇಲೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಅಲ್ಲ ಮಾರನೇ ದಿನ ಪಕ್ಕದ ಹಳ್ಳಿಯವರು ನನ್ನ ಸೇವ್ ಮಾಡಿದ್ರು ಸರ್. ಆ 3 ಜನದ ಹೆಸರು ಗೊತ್ತಿತ್ತೇ ವಿನ ಅವ್ರ ಬಗ್ಗೆ ಬೇರೆ ಯಾವುದೇ ಮಾಹಿತಿ ನನಗೆ ಗೊತ್ತಿರಲಿಲ್ಲ ಸರ್. ಸಾಯಿಸ್ತಿರೋರು ಯಾರು, ಯಾಕೆ ಸಾಯಿಸಿದ್ರು ಅನ್ನೋದು ಕೂಡ ಗೊತ್ತಾಗಲಿಲ್ಲ. 3 ದಿನ ಆದಮೇಲೆ ಎಲ್ಲ ನ್ಯೂಸ್ ಚಾನಲಲ್ಲಿ ಅವರ ನ್ಯೂಸ್ ಬರ್ತಾ ಇತ್ತು. ಆದರೆ ಎಲ್ಲೂ ನಾನಿದ್ದೆ ಅನ್ನೋದು ಕ್ಲೂ ಇರಲಿಲ್ಲ. ಸುಮ್ಮನೆ ನಾನೇ ಯಾಕೆ ತಲೆ ಮೇಲೆ ಎಳ್ಕೊಳ್ಳಿ ಅಂತ ಯಾರ ಹತ್ರನೂ ಹೇಳಿಲ್ಲ ಸರ್. ಇಷ್ಟೇ ಸರ್ ನಡೆದದ್ದು. ಮೈಲಿ ಅಂದ್ರೆ ಕೇವಲ ಮೈಲಿ ಅಲ್ಲ, 6 ಅಂದ್ರೆ ನಂಬರ್ ಗೇಮು ಅಲ್ಲ. ಮೈಲಿ ಅಂದ್ರೆ ಕೇವಲ ಮೈಲಿ ಅಲ್ಲ, 6 ಅಂದ್ರೆ ನಂಬರ್ ಗೇಮು ಅಲ್ಲ. ಮೈಲಿ ಇದು ಮೈಲಿ, ಮೈಲಿ 6ನೇ ಮೈಲಿ. ಬೇಲಿ ಇದು ಬೇಲಿ, ಮೈ ಮರಕ್ಕೆ
ಮರೆತ್ರೆ ಸಾವಿನ ಬೇಲಿ. ಮೈಲಿ ಇದು ಮೈಲಿ, ಮೈಲಿ ಆರನ ಮೈಲಿ. ಬೇಲಿ ಇದು ಬೇಲಿ, ಮೈ ಮರೆತ್ರೆ ಸಾವಿನ ಬೇಲಿ. ಕೆಟ್ಟ ಕಾಡು, ಕಳ್ಳಕಾಕರ ಕಾಟ, ಮಧ್ಯದಲ್ಲಿ ಸ್ವಲ್ಪ ಎಡವಟ್ಟಾದರೂ ನಮ್ಮ ಕತೆ ಅಷ್ಟೇ. ಕತ್ತಲ ಕೌತುಕ ಸುತ್ತಮುತ್ತ, ರೋಡೆಲ್ಲ ಖಾಲಿ ಖಾಲಿ. ಬೆನ್ ಹತ್ತಿದ ಸಾವು ನಿನ್ ಹುಡುಕುತ್ತ ಉಳಿಯೋದೆ ಡೌಟು ಇಲ್ಲಿ. ಕತ್ತಲ ಕೌತುಕ ಸುತ್ತಮುತ್ತ, ರೋಡೆಲ್ಲ ಖಾಲಿ ಖಾಲಿ. ಬೆನ್ ಹತ್ತಿದ ಸಾವು ನಿನ್ ಹುಡುಕುತ್ತ ಉಳಿಯೋದೆ ಡೌಟು ಇಲ್ಲಿ. ಮೈಲಿ ಇದು ಮೈಲಿ, ಮೈಲಿ ಆರನೇ ಮೈಲಿ. ಬೇಲಿ ಇದು ಬೇಲಿ, ಮೈ ಮರೆತ್ರೆ ಸಾವಿನ ಬೇಲಿ. ಮೈಲಿ ಇದು ಮೈಲಿ, ಮೈಲಿ ಆರನೇ ಮೈಲಿ. ಬೇಲಿ ಇದು ಬೇಲಿ, ಮೈ ಮರೆತ್ರೆ ಸಾವಿನ ಬೇಲಿ. And in this case, women had been brutally raped and murdered. ಹಣಕ್ಕೆ ಹೆಣವಾ ಕೆಡವೋ ಮಂದಿ, ಕಾದು ಕುಂತಿ ಹರಿಲ್ಲಿ, ಹೊಂಚು ಹಾಕಿ ಹರಿಲ್ಲಿ. ಕ್ರೌರ್ಯದ ಅಟ್ಟಹಾಸಕ್ಕೆ ಆಗುವೆ ಬಲಿಪಶು. ಬಂದರೆ ನೀನು ಇಲ್ಲಿ, ಸಿಕ್ಕರೆ ಇವರ ಕೈಲಿ. ಮೈ 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 ಮೈಲಿ ಇದು ಮೈಲಿ, ಮೈಲಿ ಆರನೇ ಮೈಲಿ. ಬೇಲಿ ಇದು ಬೇಲಿ, ಮೈ ಮರೆತ್ರೆ ಸಾವಿನ ಬೇಲಿ. ಮೈಲಿ ಇದು ಮೈಲಿ, ಮೈಲಿ ಆರನೇ ಮೈಲಿ. ಬೇಲಿ ಇದು ಬೇಲಿ, ಮೈ ಮರೆತ್ರೆ ಸಾವಿನ ಬೇಲಿ. ಸೊ ಸರ್, ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಡೆವಲಪ್ಮೆಂಟ್ಸ್ ಜೊತೆಗೆ ರಿಪೋರ್ಟ್ಸು ಈ ಫೈಲ್ನಲ್ಲಿದೆ ಸರ್. ಥ್ಯಾಂಕ್ ಯು. ಅರ್ಜುನ್, ಹೇಗಿವ್ರಿ 3 ಜನ ಅಕ್ಯೂಸ್ನ ಐಡೆಂಟಿಫೈ ಮಾಡಿದ್ದೀನಿ ಅಂತ ಇದ್ದೀರಲ್ಲ? ಐ ಮೀನ್, ಈ ಎಗ್ ರೈಸ್ ಹುಡುಗ, ಟೀ ಅಂಗಡಿಯವನು, ಮತ್ತೆ ಪೆಟ್ರೋಲ್ ಬಂಕ್ ಹುಡುಗ. ವೈ ಡೋಂಟ್ ಯು ಅರೆಸ್ಟ್ ದಿಸ್ ಪೀಪಲ್ ಆ್ಯಂಡ್ ಚೇಸ್ ದ ರಿಮೈನಿಂಗ್ ಕಲ್ಪ್ರಿಟ್ಸ್? ನೋ ಸರ್, ಆ ರಿಸ್ಕ್ ತೊಗೊಳೋದು ಬೇಡ. ಆ 3 ಜನ ನಾವು ಹಿಡಿಯೋಕೆ ಹೋಗೋದು, ಆ ವಿಷಯ ಗೊತ್ತಾಗಿ ಮಿಕ್ಕವರೆಲ್ಲ ಕಾಲು ಕೀಳೋದು, ಮತ್ತು ಅವ್ರನ್ನ ಹಿಡಿಯೋದಕ್ಕೆ ಇನ್ನೊಂದು ತಂಡ ರಚನೆ ಮಾಡೋದು, ಇದೆಲ್ಲ ಕಷ್ಟ ಆಗುತ್ತೆ ಸರ್. ಮೊರೋವರ್ ಆ ಕಾಡಲ್ಲಿರೋರು ಯಾರು ಗುರುತು ನಮ್ಮ ಹತ್ರ ಇಲ್ಲ. ಸೊ ವಾಟ್ ನೆಕ್ಸ್ಟ್? ನಾನು ಮತ್ತು ನಮ್ಮ ಟೀಮ್ನವರು ಟ್ರೆಕ್ಕರ್ಸ್ ರೀತಿ ಹೋಗಿ ಇಡೀ ತಂಡನ ಕೆಡ್ಡಕ್ಕೆ ಬೀಳಿಸ್ಬೋದು. ಗುಡ್ ಐಡಿಯಾ. ಬಟ್ ಇಬ್ಬರು ಫೀಮೇಲ್ ಆಫೀಸರ್ಸ್ನ ಆಪರೇಷನ್ನಲ್ಲಿ ಇನ್ವಾಲ್ವ್ ಮಾಡೋದು ನಿಂಗೆ ದೊಡ್ಡ ರಿಸ್ಕ್ ಅನ್ಸೋದಿಲ್ವಾ? ಪರ್ಟಿಕ್ಯುಲರ್ಲಿ ಆಫ್ಟರ್ ನೋಯಿಂಗ್ ದಿ ಕೇಸಸ್ ಆಫ್ ದೀಸ್ ಕ್ರಿಮಿನಲ್ಸ್, ಐ ಥಿಂಕ್ ಯು ಆರ್ ಟೇಕಿಂಗ್ ಅ ಬಿಗ್ ರಿಸ್ಕ್. ಸರ್, ಇಲ್ಲಿ ಆಸ್ ಪರ್ ದ ಕೇಸ್ ಹಿಸ್ಟ್ರಿ ಅವರು ಟಾರ್ಗೆಟ್ ಮಾಡುವಂಥ ಎಲ್ಲ ಟೀಮ್ನಲ್ಲೂ ಹೆಂಗಸ್ರು ಇರಲೇಬೇಕು. ನಿಮಗೆ ಗೊತ್ತಾ, ಆಲ್ರೆಡಿ ನಮ್ಮ 4 ಜನ ಮೇಲ್ ಆಫೀಸರ್ಸ್ ಟ್ರೈ ಮಾಡಿ ಫೈಲ್ ಆಗಿದ್ದಾರೆ. ದಟ್ ಡಿಂಟ್ ವರ್ಕ್ಔಟ್. ದೇ ಆರ್ ಕಮಿಟಿಂಗ್ ದಿಸ್ ಕ್ರೈಮ್ ಫಾರ್ ಸಮ್ ಪ್ಲೆಷರ್ ಟು. ನನ್ನಿಂದ ಏನಾಗಬೇಕೀಗ? ನೀವು ಆರ್ಡರ್ ಪಾಸ್ ಮಾಡಿದ್ರೆ ಐ ವಿಲ್ ಕ್ಯಾರಿ ಔಟ್ ದಿಸ್ ಆಪರೇಷನ್. ಓಕೆ ಅರ್ಜುನ್, ಗೋ ಹೆಡ್. ಆದಷ್ಟು ಅವ್ರನ್ನ ಜೀವಂತವಾಗಿ ಹಿಡಿಯೋದಕ್ಕೆ ಪ್ರಯತ್ನ ಪಡಿ. ಬಟ್ ನಿಮ್ಮ ಜೀವಕ್ಕೆ ಏನಾದ್ರು ಅಪಾಯ ಬಂದರೆ ಯು ಹ್ಯಾವ್ ಎವ್ರಿ ರೈಟ್ ಟು ಗನ್ ದೆಮ್ ಡೌನ್. ಥ್ಯಾಂಕ್ ಯು ಸರ್.
ಏನೋ ತುಂಬ ಬದಲಾವಣೆ ಕಾಣಿಸ್ತಾ ಇದೆ. ಆಫೀಸರ್ಸ್, ಇದು ಉಜಿರೆ, ಇದು ಉಪ್ಪಿನಂಗಡಿ. ಆ್ಯಕ್ಚುಲಿ ಉಜಿರೆಯಿಂದ ಉಪ್ಪಿನಂಗಡಿಗೆ 65 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಆ್ಯಂಡ್ ಈ ಉಪ್ಪಿನಂಗಡಿ ಇರೋದು ಒಂದು ನ್ಯಾಷನಲ್ ಹೈವೇನಲ್ಲಿ. ದ ವಿಕ್ಟಿಮ್ಸ್ ಸ್ಟಿಲ್ ನೌ ಹೂ ಹ್ಯಾವ್ ಬೀನ್ ಪಿಕ್ಡ್ ಬೈ ದಿಸ್ ಕಿಲ್ಲರ್ಸ್ ಹ್ಯಾವ್ ಬೀನ್ ಮಿಸ್ಲೆಡ್. ಅಂದರೆ ಅವರು ಹೋಗಬೇಕಾಗಿರೋ ದಾರಿಯನ್ನು ತಪ್ಪಿಸಿ ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ದೇ ಹ್ಯಾವ್ ಬೀನ್ ರಾಬ್ಡ್, ಅಸಾಲ್ಟೆಡ್, ರೇಪ್ಡ್ ಆ್ಯಂಡ್ ಮರ್ಡರ್ಡ್. ಅವರು ದಾರಿ ತಪ್ಪಿಸಿ ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರಲ್ಲ, ಅದೊಂದು ನಿರ್ಜನವಾದ ಅರಣ್ಯ ಪ್ರದೇಶ. ಐ ಮೀನ್ ಟು ಸೇ ಇಟ್ಸ್ ಅ ಫಾರೆಸ್ಟ್ ರೀಜನ್. ಅಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಅಕ್ಸೆಸಿಬಿಲಿಟಿ ಇರೋದಿಲ್ಲ, ನಾಟ್ ಇವನ್ ಅ ಮೊಬೈಲ್ ನೆಟ್ವರ್ಕ್. ಮಿಸ್ಟರ್ ಖಾನ್, ಆ ರೀತಿ ಉಜಿರೆಯಿಂದ ಉಪ್ಪಿನಂಗಡಿ ನಡುವೆ ಎಷ್ಟು ದಾರಿಗಳಿವೆ? ಕ್ಯಾಪ್ಟನ್, ಒಟ್ಟು 3 ದಾರಿಗಳಿವೆ. ಓಕೆ, ಟಾಸ್ಕ್ ನಂಬರ್ 1. ಆಫೀಸರ್ಸ್, 3 ದಾರಿಗಳಲ್ಲಿ ನೆಟ್ವರ್ಕ್ ಪ್ರೊವೈಡರ್ಸ್ನ ಮೌಂಟ್ ಮಾಡಬೇಕು. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ ವಿಕ್ಟಿಮ್ಸ್ನ ಟ್ರ್ಯಾಪ್ ಮಾಡಲಾಗಿದೆ. ಆ ಜಾಗನೇ 6ನೇ ಮೈಲಿ. ದ ಆಪರೇಷನ್ ವಿಚ್ ವಿ ಆರ್ ಕ್ಯಾರಿಂಗ್ ಔಟ್ now will be called as ಮೈಲಿ. ಇದು ಮೈಲಿ, ಮೈಲಿ 6ನೇ ಮೈಲಿ. ಬೇಲಿ, ಇದು ಬೇಲಿ, ಮೈ ಮರಕ್ಕೆ ಸಾವಿನ ಬೇಲಿ. ಆ್ಯಕ್ಚುಲಿ ಇದು ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂದರೆ, ಅವರ್ ಮೆನ್ ವಿಲ್ ಬಿ ಇನ್ ಮಫ್ತಿ ಆ್ಯಂಡ್ ನಮ್ಮ ಜೊತೆಯಲ್ಲಿ ಅವರು ಟ್ರಾವೆಲ್ ಮಾಡ್ತಾರೆ. ನಮ್ಮ ಸುತ್ತಮುತ್ತ ನಡೆಯೋ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಅವ್ರ ಅಬ್ಸರ್ವೇಷನಲ್ಲಿರುತ್ತೆ. ಅಯ್ಯೋ ಸರ್, ಸರ್ ಸರ್ ಭೂತ್ರಾಯನ ಮೇಲೆ ಹಣೆಗೂ ಗೊತ್ತಿಲ್ಲ ಸರ್, ಬಿಟ್ಬಿಡಿ ಸರ್ ಪ್ಲೀಸ್. ಕುತ್ಕೋ, ಕೇಳ್ದಷ್ಟು ಕುತ್ರ ಕೊಡು. ಉಪ್ಪಿನಂಗಡಿಗೆ ಹೋಗೋದಕ್ಕೆ ಇಲ್ಲೇನಾದ್ರೂ ಬಸ್ ಬರುತ್ತಾ? ಉಪ್ಪಿನಂಗಡಿಗ ಇಷ್ಟೊತ್ನಲ್ಲ? ಅಯ್ಯೋ ಮರರೆ, ಗಂಟೆ 10:15 ಆಯ್ತಲ್ಲ. ಮೇಡಮ್ ಹೇಳಿದ್ಮೇಲೆ ಮುಗೀತು, ನಡಿ ಹೋಗೋಣ. ಬನ್ನಿ ಹೊರಡುವ. ಅಣ್ಣ, ಒಂದು ಚಿಟ್ಟಿ ಒಂದು ಬಂದು ಕೊಡ್ಲೆ. ಬರ್ತೆ. ಇವರೇ, ನಮ್ಮ ಗಾಡಿ ಸ್ವಲ್ಪ ಪಂಚರ್ ಆಗಿದೆ. ನಿಮ್ಮ ಗಾಡಿ ಜಾಗ ಕೊಟ್ಟರೆ ನಮ್ಮ ಗಾಡಿ ಸ್ವಲ್ಪ ಸ್ಟೆಪ್ನಿ ಚೇಂಜ್ ಮಾಡಿಕೊಡ್ತೀನಿ. ಇಂಡಿಯನ್ ಹಾಕಿ ಟೀಮಲ್ಲಿ ನಮ್ಮ 4 ಜನ ಕನ್ನಡಿಗರಿಗೆ ಆಡೋಕ್ಕೆ ಚಾನ್ಸ್ ಸಿಕ್ಕಿದೆಯಂತೆ. ನೀವು ಯಾವ ಪೊಸಿಷನಲ್ಲಿ ಇರ್ತೀರಿ? ನಾವು ನಾರ್ತ್ ವೆಸ್ಟ್ ಪೊಸಿಷನಲ್ಲಿ ಸರ್. ಓಕೆ, ಅಂದರೆ ನೀವು ಸೌತ್ ಸೈಡಲ್ಲಿ ಇರ್ತೀರಿ. ಎಸ್ ಸರ್. ಹೈವೇ ಪ್ಯಾಟ್ರೋಲ್ ಎಲ್ಲ ನಿಮ್ಮ ಟೀಮವ್ರು ನೋಡ್ಕೊಳ್ಳಿ. ಓಕೆ ಸರ್. ಆ್ಯಂಡ್ ನಾನು ಮೆಸೇಜ್ನ ಪಾಸ್ ಮಾಡೋವರೆಗೂ ನೀವು ಯಾರೂ ಕೂಡ ಫಾರೆಸ್ಟ್ ಒಳಗಡೆ ಎಂಟ್ರಿ ತಗೊಳ್ಳೋ ಹಾಗಿಲ್ಲ. ಓಕೆ ಸರ್. ಬಿಕಾಸ್ ನಮಗಿಂತ ಕಾಡಿನ ದಾರಿ ಆ ಕಿಲ್ಲರ್ಸ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ದೇ ಮೇ ಈಸಿಲಿ ಎಸ್ಕೇಪ್. ಆಫೀಸರ್ಸ್, ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ವಿ ಆರ್ ನಾಟ್ ಗೋಯಿಂಗ್ ವಿತ್ ಅವರ್ ರೆಗ್ಯುಲರ್ ರೂಟ್ಸ್. ದಿಕ್ಕು ದೆಸೆಯ ತಪ್ಪಿಸಿ ನೇಳ್ ಹಗ್ಗವ ಹೊಸದಿ ಹರಿಲ್ಲಿ, ಕೆಟ್ಟವ ತೋಡಿ ಷಡ್ಯಂತ್ರ ಹೂಡಿ ಬಲೆಯ ಬೀಸಿ ಹರಿಲ್ಲಿ. ದಿಕ್ಕು ದೆಸೆಯ ತಪ್ಪಿಸಿ ನೇಳ್ ಹಗ್ಗವ ಹೊಸದಿ ಹರಿಲ್ಲಿ, ಕೆಟ್ಟವ ತೋಡಿ ಷಡ್ಯಂತ್ರ ಹೂಡಿ ಬಲೆಯ ಬೀಸಿ ಹರಿಲ್ಲಿ. ಮೈಲಿ, ಇದು ಮೈಲಿ, ಮೈಲಿ 6ನೇ ಮೈಲಿ.
ನಾವೆಂತ ಮಾಡಿದ್ವಿ ಸರ್, ನಮ್ಮ ಬಿಟ್ಬಿಡಿ ಸರ್. ಸರ್, ಒಂದು ಕ್ವಶನ್. ಸಿಕ್ಕಿರುವಂಥ ಈ ಡಕಾಯಿತರು, ಅವ್ರು ಎಸಗಿರುವಂಥ ಕೃತ್ಯಗಳು, ಆ ಕ್ರೌರ್ಯ, ಇದನ್ನೆಲ್ಲ ನೋಡಿದ್ರೆ ಬರೀ ಹಣಕ್ಕೋಸ್ಕರ ಅಥವಾ ಕಾಮಕ್ಕೋಸ್ಕರ ಇದೆಲ್ಲ ಮಾಡಿದ್ದಾರೆ ಅಂತ ಅನ್ಸತ್ತಾ? ಅಥವಾ ಇದ್ರ ಹಿಂದೆ ಮೂಲ ಉದ್ದೇಶ ಬೇರೆ ಏನಾದರೂ ಇದೆಯಾ? ವಾಸ್ ದೇರ್ ಎನಿ ಸ್ಟ್ರಾಂಗ್ ಮೋಟಿವ್ ಬಿಹೈಂಡ್ ದಿಸ್ ಕ್ರೈಮ್? ಮೊದಲಿಗೆ ನಾವು ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಬೇರೆ ಬೇರೆ ಡೈಮೆನ್ಷನಲ್ಲಿ ಯೋಚನೆ ಮಾಡಿದಾಗ ನಮಗೂ ಹಲವಾರು ಕನ್ಫ್ಯೂಷನ್ಸ್ ಇತ್ತು. ಆದರೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದಾಗ ಬೆಳಕಿಗೆ ಬಂದಂಥ ಅಂಶಗಳೇನೆಂದರೆ, ಕೆಲ ವರ್ಷಗಳ ಹಿಂದೆ ವೆಸ್ಟರ್ನ್ ಘಾಟ್ಸ್ ಅಂದರೆ ನಮ್ಮ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಒಂದು ಪ್ರಬಲ ನಕ್ಸಲ್ ತಂಡ ಆಕ್ಟಿವ್ ಆಗಿತ್ತು. ಈ ಸೆರೆ ಸಿಕ್ಕಂತಹ ಡಕಾಯಿತರಲ್ಲಿ ಸೀನಿಯರ್ಸ್ ಮತ್ತು ಮಾಸ್ಟರ್ ಮೈಂಡ್ಗಳಾದಂಥ ಜಗ್ಗ ಮತ್ತು ಅಯ್ಯಪ್ಪ ಇದೇ ನಕ್ಸಲ್ ತಂಡದಲ್ಲಿ ಗುರುತಿಸಿಕೊಂಡಿದ್ರು. ಯಾವುದೋ ಒಂದು ವಿಷಯಕ್ಕೆ ಈ ತಂಡದಲ್ಲಿ ಇಂಟರ್ನಲ್ ಗ್ರಡ್ಜ್, ಐ ಮೀನ್ ಟು ಸೇ ಒಳ ವೈಷಮ್ಯದಿಂದ ಇದೇ ತಂಡದ ಸದಸ್ಯರು ಇವರಿಬ್ಬರನ್ನ ಅಂದರೆ ಜಗ್ಗ ಮತ್ತೆ ಅಯ್ಯಪ್ಪನನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡ್ತಾರೆ. ಮಾಸ್ಟರ್, ಇಷ್ಟು ದಿನ ಇದ್ದಿದ್ದು ನನ್ನ ಡೌಟು ಇವತ್ತು ಕ್ಲಿಯರ್ ಆಯಿತು. ಅವರಿಬ್ಬರೇ. ಯಾರು? ಜಗ್ಗ, ಅಯ್ಯಪ್ಪ. ಇವತ್ತು ರಾತ್ರಿ ಒಳ್ಳೆ ಟೈಮ್ ನೋಡಿಕೊಂಡು ಅವರಿಬ್ಬರನ್ನ ಮುಗಿಸ್ಬಿಡಿ. ಎಸ್ ಮಾಸ್ಟರ್. ಆಯಿತು ಮಾಸ್ಟರ್. ಯಾರ ಕೂಗ್ತಾ ಇದ್ದಾರೆ ನೋಡು. ಜಗಣ್ಣ, ಏನೋ ಅಣ್ಣ, ನಿಮ್ಮನ್ನು ಕೊಲ್ಲೋದಕ್ಕೆ ಇವತ್ತು ರಾತ್ರಿ ಸಂಚು ಮಾಡಿದ್ದಾರೆ. ನೀವು ಆದಷ್ಟು ಬೇಗ ಕಾಡ್ತೋರಿರಿ. ಇದನ್ನು ಅರಿತ ಜಗ್ಗ ಮತ್ತು ಅಯ್ಯಪ್ಪ ಆ ತಂಡವನ್ನು ತೊರೆದು ಪೊಲೀಸರ ಮುಂದೆ ಶರಣಾಗ್ತಾರೆ. ಮೊನ್ನೆ ಸರೆಂಡರ್ ಆದಂಥ ಇಬ್ಬರು ನಕ್ಸಲೈಟ್ಸು ಇವರೇ ಸರ್. ಇದ್ರ ಬಗ್ಗೆ ಸರಿಯಾಗಿ ವಿಚಾರಣೆ ಮಾಡಿ ಸರ್ಕಾರದ ಅಡಿಯಲ್ಲಿ ನಕ್ಸಲೈಟ್ ಪ್ಯಾಕೇಜ್ ಏನಿದೆ ಅದನ್ನು ಇವ್ರು ಸಂಬಂಧಪಟ್ಟವ್ರಿಗೆ ತಲುಪೋ ಹಾಗೆ ವ್ಯವಸ್ಥೆ ಮಾಡಿ. ಸರಿ, ನೀವು ಹೊರಡಿ. ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದಕ್ಕೆ ಕೋಪಗೊಂಡು ಅದೇ ನಕ್ಸಲರು ಈ 8 ಜನ ಡಕಾಯಿತರೇನಿದ್ದಾರೆ ಇವರ ಮನೆಯ 4 ಜನರನ್ನ ಕೊಂದು ಸೇಡ್ ತೀರಿಸ್ಕೊಳ್ತಾರೆ. 3 ವರ್ಷಗಳ ನಂತರ ಜೈಲಿಂದ ಬಿಡುಗಡೆ ಆದ ಜಗ್ಗ ಮತ್ತು ಅಯ್ಯಪ್ಪ ತಮ್ಮ 6 ಜನ ಸಂಬಂಧಿಕರ ಜೊತೆ ಸೇರಿ ಆ ಒಂದು ವೆಸ್ಟರ್ನ್ ಘಾಟ್ಸ್ ರೀಜನ್ನಲ್ಲಿ ಈ ರೀತಿ ಕ್ರೈಮ್ಗಳನ್ನು ಎಸಗಿ ಪೊಲೀಸ್ ಇನ್ವೆಸ್ಟಿಗೇಷನ್ನ ದಿಕ್ತಪ್ಪಿಸಿ ಮಿಸ್ಲೀಡ್ ಮಾಡಿ ಈ ನಕ್ಸಲ್ ಟೀಮ್ನ ದಮನಗೊಳಿಸೋದಕ್ಕೆ ಒಂದು ಸಂಚು ರೂಪಿಸ್ತಾರೆ. ಸೊ ಇವರ ಬಂಧನದಿಂದ ಇಲ್ಲಿವರೆಗೂ ಈ ಏನು ವೆಸ್ಟರ್ನ್ ಘಾಟ್ಸಲ್ಲಿ ನಡೀತಿದ್ದಂಥ ಸೀರಿಯಲ್ ಕಿಲ್ಲಿಂಗ್ಸ್, ಕಿಡ್ನ್ಯಾಪಿಂಗ್ಸ್ಗೆ ಒಂದು ತೆರೆ ಎಳೆದ ಹಾಗಾಗಿದೆ. ಸರ್, ಈ ಒಂದು ಮಿಷನ್ 6ನೇ ಮೈಲಿ ಏನಿದೆ, ಇದೊಂದು ತುಂಬಾ ಸೆನ್ಸೇಷನಲ್ ಆದಂಥ ಪೊಲೀಸ್ ಆಪರೇಷನ್ ಅನ್ನೋದ್ರಲ್ಲಿ 2 ಮಾತಿಲ್ಲ. ನಿಮ್ಮ ಮುಂದಿನ ನಡೆ ಏನು ಸರ್? ವಾಟ್ ನೆಕ್ಸ್ಟ್? ಅದನ್ನು ಮುಂದೆ ನೀವೇ ನೋಡ್ತೀರಿ, ರಿವೀಲ್ ಮಾಡೋದಕ್ಕಾಗೋದಿಲ್ಲ. ಎಗ್ ರೈಸ್ ತಿನ್ನೋಣ? 3 ಎಗ್ ರೈಸ್ ಕೊಡಿ. 3? ಹಾಂ ಕೊಟ್ಟೆ. ಉಪ್ಪಿನಡಿಗೆ ಹೋಗೋಕ್ಕೆ ಯಾವುದು ಗಾಡಿ ಇಲ್ವಾ?
ಇನ್ನಂಗಡಿ ಹೋಗು ಗಂಟೆ 10 ಮಕ್ಕಳಾಯ್ತಲ್ಲ ಮರ, ಈಗ ಅದು ಗಾಡಿ ಸಿಗೋದಿಲ್ಲ. ನಮ್ಮ ಕಡೆ ಡ್ರೈವರ್ ಎಲ್ಲ ಡ್ಯೂಟಿ ಮುಗಿಸಿ ಮಲ್ಕೊಂಡ್ರ ಅಂತ. ನೀವೊಂದು ಕೆಲಸ ಮಾಡಿ, ಅಲ್ಲಿ ಹೈವೇ ಹತ್ರ ನಿಲ್ಲಿ, ಹೋಗೋ ಬರೋ ಗಾಡಿನೆಲ್ಲ ಅಡ್ಡ ಹಾಕಿ ಯಾರಾದ್ರೂ ನಿಲ್ಲಿಸ್ತಾರೆ, ಹತ್ತಿ ಹೋಗಿ ಅಷ್ಟೇ. ಇಲ್ಲಾಂದ್ರೆ ನೀವೆಲ್ಲ ಬೆಳಗ್ಗೆ ತನಕ ಕಾಯ್ಬೇಕು, ಮತ್ತೆಂತ ಮಾಡ್ಲಿಕ್ಕಿಲ್ಲ. ಸ್ಟಾಪ್ ಸ್ಟಾಪ್. ಎಲ್ಲಿ ಉಪ್ಪಿನಂಗಡಿಗ? ಹೌದು. ಎಷ್ಟು ಸೀಟ್ ಉಂಟು? 3. ಶಾರ್ಟ್ ಓಕೆ. ಮೈಲಿ ಅಂದ್ರೆ ಕೇವಲ ಮೈಲಿ ಅಲ್ಲ, 6 ಅಂದ್ರೆ ನಂಬರ್ ಗೇಮು ಅಲ್ಲ. ಮೈಲಿ ಅಂದ್ರೆ ಕೇವಲ ಮೈಲಿ ಅಲ್ಲ, 6 ಅಂದ್ರೆ ನಂಬರ್ ಗೇಮು ಅಲ್ಲ. ಮೈಲಿ ಇದು ಮೈಲಿ, ಮೈಲಿ 6ನೇ ಮೈಲಿ. ಬೇಲಿ ಇದು ಬೇಲಿ, ಮೈ ಮರತ್ರ ಸಾವಿನ ಬೇಲಿ. ಮೈಲಿ ಇದು ಮೈಲಿ, ಮೈಲಿ 6ನೇ ಮೈಲಿ. ಬೇಲಿ ಇದು ಬೇಲಿ, ಮೈ ಮರತ್ರ ಸಾವಿನ ಬೇಲಿ. ಕತ್ತಲ ಕೌತುಕ ಸುತ್ತಮುತ್ತ, ರೋಡೆಲ್ಲ ಖಾಲಿ ಖಾಲಿ. ಬೆನ್ ಹತ್ತಿದ ಸಾವು ನಿನ್ ಹುಡುಕುತ್ತ ಉಳಿಯೋದೆ ಡೌಟು ಇಲ್ಲಿ. ಕತ್ತಲ ಕೌತುಕ ಸುತ್ತಮುತ್ತ, ರೋಡೆಲ್ಲ ಖಾಲಿ ಖಾಲಿ. ಬೆನ್ ಹತ್ತಿದ ಸಾವು ನಿನ್ ಹುಡುಕುತ್ತ ಉಳಿಯೋದೆ ಡೌಟು ಇಲ್ಲಿ. ಮೈಲಿ ಇದು ಮೈಲಿ, ಮೈಲಿ 6ನೇ ಮೈಲಿ. ಬೇಲಿ ಇದು ಬೇಲಿ, ಮೈ ಮರತ್ರ ಸಾವಿನ ಬೇಲಿ. ಮೈಲಿ ಇದು ಮೈಲಿ, ಮೈಲಿ 6ನೇ ಮೈಲಿ. ಬೇಲಿ ಇದು ಬೇಲಿ, ಮೈ ಮರತ್ರ ಸಾವಿನ ಬೇಲಿ. ಹಣಕ್ಕೆ ಹೆಣವಾ ಕೆಡವೋ ಮಂದಿ, ಕಾದು ಕುಂತಿಹರಲ್ಲಿ ಹೊಂಚು ಹಾಕಿ ಹರಿಲ್ಲಿ. ಕ್ರೌರ್ಯದ ಅಟ್ಟಹಾಸಕ್ಕೆ ಆಗುವೆ ಬಲಿಪಶು. ಬಂದರೆ ನೀನು ಇಲ್ಲಿ, ಸಿಕ್ಕರೆ ಇವರ ಕೈಲಿ. ಮೈ 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 ಮೈಲಿ ಇದು ಮೈಲಿ, ಮೈಲಿ 6ನೇ ಮೈಲಿ. ಬೇಲಿ ಇದು ಬೇಲಿ, ಮೈ ಮರತ್ರ ಸಾವಿನ ಬೇಲಿ. ಮೈಲಿ ಇದು ಮೈಲಿ, ಮೈಲಿ 6ನೇ ಮೈಲಿ. ಬೇಲಿ ಇದು ಬೇಲಿ, ಮೈ ಮರತ್ರ ಸಾವಿನ ಬೇಲಿ. ದೆಸೆಯ ತಪ್ಪಿಸಿ ನೇಳ್ ಹಗ್ಗವ ಹೊಸೆದಿ ಹರಿಲ್ಲಿ. ಕೆಟ್ಟವ ತೋಡಿ ಷಡ್ಯಂತ್ರ ಹೂಡಿ ಬಲೆಯ ಬೀಸಿ ಹರಿಲ್ಲಿ. ದಿಕ್ಕು ದೆಸೆಯ ತಪ್ಪಿಸಿ ನೇಳ್ ಹಗ್ಗವ ಹೊಸೆದಿ ಹರಿಲ್ಲಿ. ಕೆಟ್ಟವ ತೋಡಿ ಷಡ್ಯಂತ್ರ ಹೂಡಿ ಬಲೆಯ ಬೀಸಿ ಹರಿಲ್ಲಿ. ಮೈಲಿ ಇದು ಮೈಲಿ, ಮೈಲಿ 6ನೇ ಮೈಲಿ. ಬೇಲಿ ಇದು ಬೇಲಿ, ಮೈ
ಮೇಲೆ ಸಾವಿನ ಬೇಲಿ